ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪುತ್ತೂರು ತಾಲೂಕು ಗಾಳಿಮುಖದ ಎಸ್ ಮಹಾಬಲೇಶ್ವರ ಭಟ್ ಅವರ ತರಕಾರಿ, ಜಾಯಿಕಾಯಿ ಹಾಗೂ ಗೇರು ಕೃಷಿಯ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ವರ್ಷ ಪೂರ್ತಿ ತರಕಾರಿ ಕೃಷಿ ಮಾಡ್ತಾ ಇದ್ರೆ ಕೃಷಿಯಲ್ಲಿ ಹೆಚ್ಚಿನ ಆದಾಯವನ್ನ ಪಡ್ಕೊಳ್ಬಹುದು. ಹಾಗೂ ಅಡಿಕೆ ಬೆಳೆಯ ಜೊತೆ ಜಾಯಿಕಾಯಿ ಕೃಷಿ ಮಾಡಿದ್ರೆ ಉತ್ತಮ ಆದಾಯವನ್ನ ಪಡ್ಕೊಳ್ಬಹುದು ಅಂತ ಕಂಡುಕೊಂಡಂತಹ ಒಬ್ಬರು ಕೃಷಿಕರು ಇವತ್ತು ನಮ್ಮ ಜೊತೆಗಿದ್ದಾರೆ. ಪುತ್ತೂರು ತಾಲೂಕಿನ ಗಾಳಿಮುಖದ ಮಹಾಬಲೇಶ್ವರ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ನಾವೀಗ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಈಗ ನಿಮಗೆ ಕೃಷಿಯತ್ತ ಒಲವು ಹೇಗೆ ಮೂಡಿತು ಸರ್? ನಿಮಗೆ ಅಂದರೆ ಕೃಷಿ ಕುಟುಂಬದಲ್ಲೇ ಜನಿಸಿದ ನೀವು? ಹೌದು, ನಾನು ಕೃಷಿ ಕುಟುಂಬದಲ್ಲೇ ಇರುವುದು, ಕೃಷಿಯನ್ನೇ ಉದ್ಯೋಗವಾಗಿ ಮಾಡ್ತಾ ಇರೋದು. ಕೃಷಿಯನ್ನು ಉದ್ಯೋಗದ ರೀತಿಯಲ್ಲಿ ನೋಡಿಕೊಂಡ್ರೆ ಕೃಷಿಯಲ್ಲಿ ಹೆಚ್ಚಿನ ಸಫಲತೆಯನ್ನು ಪಡಿಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಸರ್, ನೀವೇನೆಲ್ಲ ಕೃಷಿ ಮಾಡ್ತಾ ಇದ್ದೀರಿ? ನಾನು ಕೃಷಿ ಅಂದರೆ ಮೇನ್ ವಾಣಿಜ್ಯದ ಲೆಕ್ಕದಲ್ಲಿ ಅಡಿಕೆ, ಅದರೊಂದಿಗೆ ತರಕಾರಿ ಕೃಷಿ ಮಾಡಿ ತರಕಾರಿಯಲ್ಲಿ ನಮ್ಮ ಮನೆಯ ಅವಶ್ಯಕತೆಗೆ ಅಲ್ಲದೆ ನಮಗೆ ಒಂದು ಆದಾಯವಾಗಿಯೂ ತರಕಾರಿಯನ್ನು ನಾವು ಬೆಳೆಸಿ ಇದು ಮಾಡಲಿಕ್ಕೆ ಆಗ್ತದೆ. ಸರ್, ನೀವು ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಿ? ನಾನು ಸಾಧಾರಣ 90ನೇ ಇಸವಿಯಿಂದಲೇ ಈ ತರಕಾರಿಯ ಸ್ವಲ್ಪ ನಮಗೆ ಇಂಟ್ರೆಸ್ಟ್ ಜಾಸ್ತಿ, ಹಾಗೆ ಅದನ್ನು ಹೊಸ ಹೊಸ ರೀತಿಯಲ್ಲಿ ಹೋದಲ್ಲಿ ಕೇಳಿ ತಿಳಿದುಕೊಂಡು ಇದು ಮಾಡೋದು. ಈಗ ನೀವು ಏನೆಲ್ಲ ಬೆಳಿತೀರಿ? ತರಕಾರಿಯಲ್ಲಿ ಸಾಧಾರಣ ಊರಲ್ಲೆಲ್ಲ ಅಳಸಂಡೆ, ಬೆಂಡೆಕಾಯಿ, ಮುಳ್ಳು ಸೌತೆ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಯಾವಾಗಲೂ ಬೆಳಿತೇವೆ. ಆ ಟೈಮಲ್ಲಿ ಅಂದರೆ ಮೊದಲು ಲೋಕಲ್ ಮುಳ್ಳು ಸೌತೆ ಅದು ಮಳೆಗಾಲದಲ್ಲಿ ಮಾತ್ರ ಆಗ್ತಿತ್ತು. ಈಗ ಸಲಾಡ್ ಮುಳ್ಳು ಸೌತೆ ಅಂತ ಇದು ಬೇಸಿಗೆಯಲ್ಲಿ ಕೂಡ ನಮಗೆ ಇದು ಮಾಡಲಿಕ್ಕೆ ಆಗ್ತದೆ. ಒಳ್ಳೆ ಆದಾಯ ಕೂಡ ಬರ್ತದೆ, ನಮ್ಮ ಅವಶ್ಯಕತೆಗೆ ಹೇಗೂ ಸಿಗ್ತಾ ಇದೆ. ಬೇರೆ ಗಿಡ ತರಕಾರಿಗಳೆಲ್ಲ ಯಾವುದೆಲ್ಲ ಬೆಳೀತಾ ಇದೆ? ಬದನೆ ಮಾಡ್ತೇವೆ, ಬೆಂಡೆಕಾಯಿ ಮಾಡ್ತೇವೆ, ಮತ್ತು ಬಳ್ಳಿ ಇದರ ಲೆಕ್ಕದಲ್ಲಿ ಅಳಸಂಡೆ, ಹೀರೆಕಾಯಿ, ಪಡುವಲ, ಆಗಲ ಎಲ್ಲ ಇದು ಮಾಡ್ತಾ ಇದ್ದೇವೆ. ನೀವಿದು ಆಗಲೇ ಹೇಳಿದ್ರಿ ಮನೆ ಖರ್ಚಿನ ಜೊತೆಗೆ ಸ್ವಲ್ಪ ಆದಾಯ ಕೂಡ ನಿಮಗೆ ದೊರೀತದೆ ಅಂತ. ನೀವು ವರ್ಷದಲ್ಲಿ ಎಷ್ಟು ಬಾರಿ ಮಾಡ್ತಾ ಇರುವಂಥದ್ದು? ಸಾಧಾರಣ ವರ್ಷದಲ್ಲಿ ಮಳೆಗಾಲ ಬೇಸಿಗೆಲ್ಲ ಯಾವಾಗಲೂ ತರಕಾರಿ ಮಾಡ್ತಾ ಇರ್ತೇವೆ. ಮಳೆಗಾಲದ ತರಕಾರಿ ಮಾಡೋದು ಹೇಗೆ ಅಂತ ಹೇಳಿದರೆ, ಮಳೆ ಬರಬೇಕಿದ್ರಲ್ಲ ಲಾಸ್ಟಿಗೆ ಆಗೋ ಬೀಜ ಹಾಕಿ ರೆಡಿ ಮಾಡಿ ಇಡ್ತೇವೆ ಗಿಡವನ್ನು. ಮಳೆ ಬಂದ ಕೂಡಲೇ ನಟ್ಟು ಇದು ಮಾಡ್ತೇವೆ. ಆ ಜೋರು ಮಳೆ ಬರುವಾಗ ಗಿಡ ಸ್ವಲ್ಪ ದೊಡ್ಡದಾದರೆ ಅದಕ್ಕೆ ರೋಗಗಳು ಕಡಿಮೆ ಇರ್ತದೆ, ನಮಗೆ ಕೆಲಸ ಸ್ವಲ್ಪ ಸುಲಭ ಆಗ್ತದೆ. ಮನೆಯ ಪಕ್ಕದಲ್ಲೇ ಮಾಡುವಂಥದ್ದು ಅಲ್ಲ ಬೇರೆ ಪ್ರತ್ಯೇಕ ಜಾಗ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇದ್ದೀರಾ? ನಮ್ಮಲ್ಲಿ ಜಾಗ ಸ್ವಲ್ಪ ಕಡಿಮೆ, ಬಿಸಿಲು ಸರಿಯಾಗಿ ಸಿಗುವ ಜಾಗದಲ್ಲಿ ನೋಡಿ ಇದು ಮಾಡ್ತಾ ಇರ್ತೇವೆ. ಈಗ ಬಳ್ಳಿ ತರಕಾರಿಗಳಿಗೆ ಬಂದರೆ, ಈಗ ನೀವು ಮಳೆಗಾಲದಲ್ಲಿ ಬಳ್ಳಿ ತರಕಾರಿಗಳನ್ನು ಕೆಲವನ್ನೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರಿ, ಯಾವ ರೀತಿ ಮಾಡುವಂಥದ್ದು? ಬಳ್ಳಿ ತರಕಾರಿಗಳಲ್ಲಿ ಹಾಗಲ ಮತ್ತು ಪಡುವಲ, ಹೀರೆಕಾಯಿ ಇದೆಲ್ಲ ಮಾಡ್ತೇವೆ. ಚೀನಿಕಾಯಿಯನ್ನು ಕೂಡ ಮಾಡ್ತೇವೆ. ಚೀನಿಕಾಯಿ ಆದರೆ ನಾವು ಅದಕ್ಕೆ ಪಾಲಿನೇಷನ್ ಮಾಡಿದರೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಕುಂಬಳಕಾಯಿ ಕೂಡ ಮಾಡ್ತಾ ಇರ್ತೇವೆ, ಒಳ್ಳೆ ಬರ್ತದೆ. ನೀವು ಮೊದಲಿಗೆ ಯಾವ ರೀತಿ ಮಾಡುವಂಥದ್ದು ತಯಾರಿ ಎಲ್ಲ? ಮೊದಲಿಗೆ ತರಕಾರಿ ಟ್ರೇಯಲ್ಲಿ ಬೀಜ ಹಾಕಿ ಸಸಿ ಮಾಡ್ತೇವೆ. ಸಸಿ ಸ್ವಲ್ಪ ದೊಡ್ಡದಾದ ನಂತರ ಅದನ್ನು ಸಾಲಿನಲ್ಲಿ ನಟ್ಟು ತರಕಾರಿ ಬೆಳೆಸುವಂಥದ್ದು. ಸಾಲುಗಳನ್ನು ಯಾವ ರೀತಿ ನೀವು ತಯಾರಿಸುವಂಥದ್ದು? ಮೊದಲಿಗೆ ಫಸ್ಟಿಗೆ ಮಳೆಗಾಲದಲ್ಲಿ ಆಗೋ ಏರು ಮಡಿ ಇದು ಮಾಡಿ ಸಾಲು ಮಾಡಬೇಕಾಗ್ತದೆ, ಇಲ್ಲದ್ರೆ ಹೊಂಡ ಮಾಡಿದರೆ ಅದರಲ್ಲಿ ನೀರು ನಿಂತು ಗಿಡ ಎಲ್ಲ ಹಾಳಾಗ್ತದೆ. ಬೇಸಿಗೆಯಲ್ಲಾಗೋ ಭೂಮಿಯಿಂದ ಸ್ವಲ್ಪ ಆಳದಲ್ಲಿ ಗಿಡ ನಿಲ್ಲುವ ರೀತಿಯಲ್ಲಿ ಒಂದು ಸಾಲು ಮಾಡಿ ಅದಕ್ಕೆ ಬೇಕಾದ ಗೊಬ್ಬರವನ್ನೆಲ್ಲ ತುಂಬಿಸಿ ಸಸಿ ಮಾಡಿ ನಡೋದು. ಈಗ ಬೀಜಗಳನ್ನೆಲ್ಲ ನೀವು ಮೊದಲಿಗೆ ಎಲ್ಲಿಂದ ಸಂಘಟಿಸ್ತೀರಿ?
ಬೀಜ ನಮ್ಮಲ್ಲಿ ಇದನ್ನೇ ಹೆಚ್ಚಾಗಿ ಇದು ಮಾಡ್ತೇವೆ. ಮತ್ತು ಈ ಸಲಾಡ್ ಮುಳ್ಳು ಸೌತೆ ಆ ಟೈಪಿನ ಇದಕ್ಕೆ ಮತ್ತು ಅಳಸಂಡೆಗೆ ಇದಕ್ಕೆಲ್ಲ ಹೈಬ್ರಿಡ್ ಬೀಜವನ್ನೇ ಇದು ಮಾಡೋದು. ಅದರಲ್ಲಿ ಒಳ್ಳೆ ಇದು ಫಸಲು ಬರ್ತದೆ. ಈಗ ಮುಳ್ಳು ಸೌತೆಯಲ್ಲಿ ಎಷ್ಟು ತಳಿಗಳನ್ನು ನೀವು ಬೆಳೆಸ್ತಾ ಇದ್ದೀರಿ? ಮುಳ್ಳು ಸೌತೆಯಲ್ಲಿ ಸಲಾಡ್ ತಳಿಯಲ್ಲಿ 2 ಥರದ ಮುಳ್ಳು ಸೌತೆ ಉಂಟು. ಮತ್ತು ಲೋಕಲ್ ಮುಳ್ಳು ಸೌತೆಯಲ್ಲಿ 2 ಬಿಳಿ ಮತ್ತು ಕೆಂಪು ಮುಳ್ಳು ಸೌತೆ ಆ ಥರದ್ದು ಇದು ಮಾಡ್ತೇವೆ. ಅದು ಎಳತು ಮುಳ್ಳು ಸೌತೆ ಇದು ಮಾಡಿದರೆ ಒಳ್ಳೆ ಟೇಸ್ಟ್ ಇರ್ತದೆ, ಒಳ್ಳೆ ಡಿಮಾಂಡು ಇರ್ತದೆ ಅದಕ್ಕೆ. ಬಳ್ಳಿ ತರಕಾರಿ ಇದರಲ್ಲಿ ನಾನು ಮತ್ತು ಇದು ಕೊಡಗು ಧಾರಳೆ ಅಂತೇಳಿ ಒಂದು ಧಾರಳೆ ಇದು ಸಿಗ್ತದೆ. ಅದು ಮರದಲ್ಲಿ ಬಿಟ್ಟು ಬೆಳೆಸುವಂಥದ್ದು, ಚೆನ್ನಾಗಿ ಬರ್ತದೆ. ಸಾಧಾರಣ 1 ಫೀಟ್ ಉದ್ದ ಬರ್ತದೆ, 2 ಇಂಚು 2.5 ಇಂಚಿವರೆಗೆ ತೋರೋ ಬರ್ತದೆ, ಒಳ್ಳೆ ಟೇಸ್ಟ್ ಇರ್ತದೆ. ಪದಾರ್ಥಕ್ಕೆ ತೆಗೆಯುವಾಗ ಸಿಪ್ಪೆಯನ್ನು ತೆಗೆದು ಯೂಸ್ ಮಾಡಬೇಕಾದ್ರೆ, ಇಲ್ಲದ್ರೆ ಸ್ವಲ್ಪ ಕಹಿ ರುಚಿ ಇರ್ತದೆ, ಒಳ್ಳೆ ರುಚಿಯಾಗಿ ಬರ್ತದೆ. ಮತ್ತು ಮಳೆಗಾಲದಲ್ಲಿ ನಾವೆಂದರೆ ಅಡಿಕೆ ಅಂಗಳ ಯೂಸ್ ಇರೋದಿಲ್ಲ. ಆ ಟೈಮಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಅಡಿಕೆ ಅಂಗಳದಲ್ಲಿ ಮುಳ್ಳು ಸೌತೆ ಬೆಳಿತೇವೆ. ಮುಳ್ಳು ಸೌತೆ ಸಾಲು ಮಾಡಿ ಒಂದು ಸೈಡಿಗೆ ಮುಳ್ಳು ಸೌತೆ ಬಳ್ಳಿಯನ್ನು ಬಿಡೋದು. ಅದರ ಇನ್ನೊಂದು ಪೋರ್ಷನ್ನಲ್ಲಿ ಕೂರಿಕೆ ಅಂತ ಒಂದು ಗಿಡ ಇದೆ, ತರಕಾರಿ ಹಳತ್ತು. ಆದರೆ ನಮ್ಮ ಊರಿನಲ್ಲಿ ಪರಿಚಯ ಕಡಿಮೆ ಅದರದ್ದು. ಅದನ್ನು ನಟ್ಟಿದ್ದು, ಅದು ಗೆಣಸಿನ ರೀತಿಯಲ್ಲಿ 3 ತಿಂಗಳಿನಲ್ಲಿ ಅದು ನಮಗೆ ತೆಗಿಲಿಕ್ಕೆ ಸಿಗ್ತದೆ. ಪೇಟೆಯಲ್ಲಿ ಒಳ್ಳೆ ಡಿಮಾಂಡ್ ಉಂಟು ಅದಕ್ಕೆ. ಅದನ್ನು ಯಾವ ರೀತಿ ನೀವು ನಾಟಿ ಮಾಡುವಂಥ? ಅದು ಗೆಣಸಿನ ಬಳ್ಳಿ ನಡುವ ರೀತಿಯಲ್ಲಿ ಕೂರಿಕೆ ಬಳ್ಳಿಯನ್ನು ನಟ್ಟು ಬೆಳೆಸಲಿಕ್ಕಾಗ್ತದೆ. ಮತ್ತು ನಾನು ಕೇನೆಯನ್ನು ಕೂಡ ಬೆಳೆಸ್ತೇನೆ. ಮೊದಲೆಲ್ಲ ಕೇನೆ ಬೆಳೆಸೋದು ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಹೊಂಡ ಮಾಡಿ ಅದರಲ್ಲಿ ಕೇನೆ ನಟ್ಟು ಇದು ಮಾಡೋದು. ಇದು ಆ ಥರ ಅಲ್ಲ. ಸಾಧಾರಣ 7 ಕಿಲೋದ ಅಥವಾ 5 ಕಿಲೋದ ಗಡ್ಡೆ ಸಿಕ್ಕಿದರೆ ಅದರಲ್ಲಿ ನಮಗೆ 6-7 ಗಿಡ ತಯಾರು ಮಾಡಲಿಕ್ಕಾಗ್ತದೆ. ಒಂದು ಗಿಡಕ್ಕೆ 3/4 kg ಗಡ್ಡೆ ಸಿಗುವಂಥ ರೀತಿಯಲ್ಲಿ ಮಾಡಿ ನಟ್ಟರೆ ನಾವು ಅದನ್ನು ನಟ್ಟು 8 ತಿಂಗಳಾಗುವಾಗ 12 kg-ಯಿಂದ 15 kg ತೂಕದ ಗಡ್ಡೆ ಹೊಸದಾಗಿ ನಮಗೆ ತೆಗಿಲಿಕ್ಕಾಗ್ತದೆ. ಅದು ಹೇಗೆ ಅಂತ ಹೇಳಿದರೆ, ಇದು ಅಡಿಕೆ ಒಣಗಿಸುವ ಅಂಗಳದಲ್ಲೇ ಇದನ್ನು ಮಣ್ಣ ರಾಶಿ ಮಾಡಿ ಅದರ ಮೇಲೆ ಗಿಡ ಈ ಕಟ್ ಮಾಡಿದ ಇದನ್ನು ಇಟ್ಟುಕೊಳ್ಳೋದು. ಮತ್ತು ಸಾಧಾರಣ 20-25 ದಿವಸಕ್ಕೊಮ್ಮೆ ಅದಕ್ಕೆ ಮಣ್ಣು ಸೇರಿಸಿಕೊಡೋದು, ಮತ್ತು ವಾಪಸ್ ಅದರ ಮೇಲೆ ತರಗೆಲೆ ಸೇರಿಸೋದು. ಈ ಥರ ಇದು ಮಾಡಿಕೊಂಡು ಸೇರಿಸಿಕೊಂಡು ಹೋಗೋದು. ಏಪ್ರಿಲ್ ತಿಂಗಳಿನಲ್ಲಿ ನಾಟಿ ಮಾಡಿದರೆ, ಅಂದರೆ ಈ ಅಡಿಕೆ ಅಂಗಳದಲ್ಲಿ ಅಡಿಕೆ ಮುಗ್ದ ನಂತರ ಆ ಜಾಗದಲ್ಲಿ ನಮಗೆ ಒಳ್ಳೆ ಬಿಸಿಲು ಸಿಗುವ ಜಾಗ ಆಗಿರ್ತದೆ. ಅಲ್ಲಿ ಕೇನೆ ನಾಟಿ ಮಾಡಿದರೆ ನೆಕ್ಸ್ಟ್ ಡಿಸೆಂಬರಿಗಾಗೋ ಅಡಿಕೆ ಹಾಕಲಿಕ್ಕಾಗೋ ಈ ಕೇನೆ ತೆಗಿಲಿಕ್ಕಾಗ್ತದೆ. ಸಾಧಾರಣ 8-9 ತಿಂಗಳಿನಲ್ಲಿ ಕೇನೆ ಕಿತ್ತು ತೆಗಿಲಿಕ್ಕಾಗ್ತದೆ. ನಮ್ಮಲ್ಲಿ ಸರಿಯಾಗಿ ಅದಕ್ಕೆ ತಿಂಗಳು ಮಣ್ಣು ಕೊಟ್ಟು ಸೆಗಣಿ ನೀರು ಅದು ಇದೆಲ್ಲ ಕೊಟ್ಟು ಬೆಳೆಸಬೇಕು. ಸಾಧಾರಣ 25 kg ತೂಕ ಬಂದಿದೆ ಕೇನೆ, ಒಂದು ಕೇನೆ. ಹಂದಿಯ ಹಾವಳಿ ಎಲ್ಲ? ಹಂದಿ ಹಾವಳಿ, ಮುಳ್ಳು ಹಂದಿ ಹಾವಳಿ ನಮ್ಮಲ್ಲಿ ಜಾಸ್ತಿ. ಅದಕ್ಕೆ ನಾವು ಏನು ಮಾಡೋದು ಅಂತ ಹೇಳಿದ್ರೆ, ಶೇಡ್ ನಟ್ಟನ್ನು ಫುಲ್ ಬೌಂಡ್ರಿಯಲ್ಲಿ ಕಟ್ಟಿಕೊಡೋದು. 2 ಫೀಟ್ ಹೈಟಿಗೆ ಶೇಡ್ ನಟ್ ಕಟ್ಟಿ ಕ್ಲೀನಾಗಿ ಇದು ಬರಬೇಕು, ಗ್ಯಾಪಲ್ಲಿ ಇರದ ರೀತಿಯಲ್ಲಿ ಕಟ್ಟಿಕೊಡೋದು. ಹಾಗೆ ಮಾಡಿದರೆ ಉಳಿಸ್ಲಿಕ್ಕಾಗ್ತದೆ. ತರಕಾರಿ ಅಂತ ಹೇಳಿದ ತಕ್ಷಣ ರೋಗ, ಕೀಟಗಳು, ಪ್ರಾಣಿಗಳು ಇದೆಲ್ಲ ಇದ್ದೇ ಇರುತ್ತೆ. ನೀವು ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡುವಂಥದ್ದು? ತರಕಾರಿಯಲ್ಲಿ ಮೇಯ್ನಾಗಿ ಹಾಗಲ್ಲ, ಮುಳ್ಳು ಸೌತೆ, ಇದಕ್ಕೆಲ್ಲ ಕೀಟ ಬಂದು ಕೂತು ಇದಾಗ್ತದೆ. ಅದಕ್ಕೆ ನಾವು ಹೇಗೆ ಅಂತ ಹೇಳಿದ್ರೆ, ತುಳಸಿ ರಸವನ್ನು ತೆಗೆದು ಒಂದು ಬಾಟ್ಲಿನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ನಷ್ಟು ಫಿರಡಾನ್ ಮತ್ತು ಸಣ್ಣ ತುಂಡು ಬೆಲ್ಲವನ್ನು ಹಾಕಿ ಇಡ್ತೇವೆ. ಕುಪ್ಪಿಯಲ್ಲಿ ಹಾಕಿಡೋದು. ಕುಪ್ಪಿಗೆ ಕಿರು ಬೆರಳಿನಷ್ಟು ತೋರದ ತೂತನ್ನು ತೆಗೆದಿಡಬೇಕು. ಅಂದರೆ ಈ ತುಳಸಿ ರಸದ ವಾಸನೆಗೆ ಹುಳವನ್ನು ಆಕರ್ಷಿಸ್ತದೆ ಈ ಕೀಟವನ್ನು. ಅದು ಬಂದು ಈ ಕುಪ್ಪಿಯೊಳಗೆ ಬಂದು ಬಿದ್ದರೆ ಮತ್ತೆ ಅದು ಕುಪ್ಪಿಯ ಒಳಗೆ ಹೋದ ಕೀಟ ಮತ್ತೆ ವಾಪಸ್ ಹೊರಗೆ ಹೋಗೋದಿಲ್ಲ. ಹಾಗೆ ಮಾಡಿ ಈ ಕೀಟದ ಹಾವಳಿಯನ್ನು ನಿಯಂತ್ರಿಸಲಿಕ್ಕಾಗ್ತದೆ. ಈಗ ಅದು ಎಷ್ಟು ಜಾಗದಲ್ಲಿ ನೀವು ಇಡುವಂಥದ್ದು? ಅಂದರೆ ಒಂದು ಪ್ರದೇಶದಲ್ಲಿ ಇಟ್ಟರೆ ಆಗ್ತದೆ, ಅಲ್ಲ ಪ್ರತಿ ಗಿಡದ ಪಕ್ಕದಲ್ಲಿ ಇಡಬೇಕಾ? ಯಾವ ರೀತಿ ಅದು ಸಾಧಾರಣ 5-10 ಸೆಂಟ್ಸ್ ಜಾಗಕ್ಕೆ 1 ಬಾಟ್ಲ್ ಇಟ್ಟರೆ ಸಾಕಾಗ್ತದೆ. ತುಳಸಿ ರಸದ್ದು ನಾವು ಮಾಡಿದರೆ 3 ದಿವಸಕ್ಕೆ ಸಾಕಾಗ್ತದೆ. 4ನೇ ದಿವಸ ಮತ್ತೆ ಪುನಃ ಚೇಂಜ್ ಮಾಡಿಕೊಂಡ್ರೆ ಆಯ್ತು. ಅಂದರೆ ತರಕಾರಿ ಬೆಳೆದಾಗ ಅದು ಬರುವಂಥದ್ದಲ್ವಾ, ಆವಾಗ ಎಷ್ಟು ಬಾರಿ ಇಡಬೇಕಾಗ್ತದೆ? ತರಕಾರಿ ಸಾಧಾರಣ ನಮಗೆ ತರಕಾರಿ ಬರಲಿಕ್ಕೆ ಶುರುವಾದ ನಂತರ ಸಾಮಾನ್ಯವಾಗಿ ಅದು ಸ್ವಲ್ಪ ಸಮಯ ಇಟ್ಟಾಗ ಸ್ವಲ್ಪ ಕಡಿಮೆ ಆಗ್ತದೆ. ಅದನ್ನು ನೋಡಿಕೊಂಡು ಬೇಕಾದಾಗೆ ಇಟ್ಟುಕೊಳ್ಬೇಕಾಗ್ತದೆ ಅಷ್ಟೇ. ಇದು ಹಾಗಲಕಾಯಿ ಬೆಳೆಯುವಾಗ ಅದಕ್ಕೆ ಸಾಧಾರಣ ಎಲ್ಲ ಮೆಡಿಸಿನ್ ಸ್ಪ್ರೇ ಮಾಡಿ ಇದು ಮಾಡೋದು. ನಾನು ಯಾವ ರೀತಿ ಇದು ಮಾಡ್ತೇನೆ ಅಂತ ಹೇಳಿದರೆ, ಈ ಹಾಗಲ ಫ್ಲವರಿಂಗ್ ಆದ ಮರುದಿವಸ ಪೇಪರನ್ನು ಫುಲ್ ಕವರ್ ಮಾಡಿ ಮಡಲ ಕಡ್ಡಿಯಲ್ಲಿ ಪೇಪರನ್ನು ತೂತು ಮಾಡಿ ಇದು ಕವರ್ ಮಾಡಿ ಕೊಡೋದು. ಆ ಥರ ಮಾಡಿದರೆ ಈ ಕೀಟಗಳ ಉಪದ್ರ ಇರೋದಿಲ್ಲ, ಹಾಗಲಕಾಯಿ ಚೆನ್ನಾಗಿ ಬರ್ತದೆ. ಮಳೆಗಾಲದಲ್ಲಿ ಆದರೂ ಕೂಡ ಏನು ತೊಂದರೆ ಇಲ್ಲ, ಮಳೆ ಬಿದ್ದರೂ ಕೂಡ ಪೇಪರ್ ಹಾಳಾಗೋದಿಲ್ಲ, ಅದು ಹಾಗೇ ಇರ್ತದೆ, ಚೆನ್ನಾಗಿ ಬರುತ್ತದೆ. ಮತ್ತು ಬೆಂಡೆ ಕೃಷಿಯಲ್ಲಿ ಸಾಧಾರಣ ರೋಗ ಅಂತ ಹೇಳಿದರೆ, ಸಾಧಾರಣ ಈ ಹಳದಿ ಅಥವಾ ಬಿಳಿ ಬೆಂಡೆ ಅಂತ ಹೇಳ್ತಾರೆ, ಗಿಡ ಹಳದಿಯಾಗಿ ಹೋಗೋದು. ಅದಕ್ಕೆ ನಾನು ಕಂಡುಕೊಂಡ ಉಪಾಯ ಏನಂತ ಹೇಳಿದರೆ, ಬೆಂಡೆ ಗಿಡ ನಡಬೇಕಿದ್ರೆ ಮಣ್ಣಿನ ಅಡಿಯಲ್ಲಿ ಸ್ವಲ್ಪ ನಾವು ಲೋಕಲ್ ಬೆಜವಾಡ ಹೊಗೆಸೊಪ್ಪು ಅಂತ ಹೇಳ್ತೇವೆ, ಆ ಹೊಗೆಸೊಪ್ಪನ್ನು ಸಾಧಾರಣ 3 ಸೆಂಟಿಮೀಟರ್ ಉದ್ದ ಪೀಸನ್ನು ಮಣ್ಣಿನ ಅಡಿಯಲ್ಲಿ ಇಟ್ಟು ಗಿಡ ನಿಲ್ಲುವಲ್ಲಿ ಇರಬೇಕು. ಇಟ್ಟು ಗಿಡ ನಟ್ಟರೆ ಈ ಬೆಂಡೆಗೆ ರೋಗ ಬರುವುದಿಲ್ಲ.
ಮೊದಲು ಮಾಡಿ ರೋಗ ಇದ್ದ ಜಾಗದಲ್ಲಿ ಪುನಃ ಮಾಡಿದ್ದೇನೆ, ಅದರಲ್ಲಿ ರೋಗ ಬರಲಿಲ್ಲ ಮತ್ತೆ. ಪ್ರತಿ ಗಿಡದ ಬುಡಕ್ಕೆ ನೀವು ಒಂದು ಹೊಗೆಸೊಪ್ಪಿನ ತುಂಡನಿಟ್ರೆ ರೋಗದ ಬಾಧೆ ಕಡಿಮೆ. ಕಂಟ್ರೋಲ್ ಸರಿಯಾಗಿ ಪ್ರಯೋಜನ ಆಗಿದೆ. ನಾನು ಮಾಡಿದ್ದಲ್ಲಿ ತುಂಬ ಪ್ರಯೋಜನ ಸಿಕ್ಕಿದೆ ಅದರಲ್ಲಿ. ಬೇರೆ ಯಾವ ಕ್ರಮಗಳನ್ನು ಅನುಸರಿಸ್ತೀರಿ? ಅಂದರೆ ಈಗ ಪ್ರಾಣಿಗಳ ಹಾವಳಿ ಎಲ್ಲ ಆದರೆ ಯಾವ ರೀತಿ ನೀವು ಅದನ್ನು ನಿರ್ವಹಣೆ ಮಾಡುವಂಥ? ತರಕಾರಿ ಇದರಲ್ಲಿ ನಮಗೆ ಹಳ್ಳಿ ಪ್ರದೇಶ, ಈಗ ಸಾಧಾರಣ ಎಲ್ಲ ಕಡೆಯಲ್ಲಿ ಇದೆ, ನವಿಲಿನ ಉಪದ್ರ ತುಂಬ ಇದೆ. ಅದಕ್ಕೆ ನಾವೇನು ಮಾಡೋದು ಅಂದರೆ ಟೇಪ್ ರೆಕಾರ್ಡ್ನ ಕ್ಯಾಸೆಟ್ನ ರೀಲನ್ನು ತರಕಾರಿ ಬೆಳೆಯೋ ಜಾಗದಲ್ಲಿ ಮೇಲ್ಗಡೆಯಿಂದ ಕಟ್ಟಿಕೊಟ್ರೆ ಈ ನವಿಲಿನ ಹಾವಳಿಯನ್ನು ತಡೀಲಿಕ್ಕೆ ಆಗ್ತದೆ. ತುಂಬ ಪ್ರಯೋಜನ ಆಗ್ತದೆ ಅದರಲ್ಲಿ. ಈಗ ಹಕ್ಕಿಗಳೆಲ್ಲ ಬರುವಂಥದ್ದು ಅದನ್ನು ನಿಯಂತ್ರಿಸಬಹುದು ಅದರಲ್ಲಿ? ಹಕ್ಕಿಗಳದ್ದು ಬೇರೆ ಅಷ್ಟು ದೊಡ್ಡ ಉಪದ್ರ ಇಲ್ಲ, ನವಿಲಿನದ್ದು ತುಂಬ ಉಪದ್ರ ಆಗ್ತದೆ, ಅದಕ್ಕೆ ತುಂಬ ಪ್ರಯೋಜನ ಉಂಟು. ಈಗ ನೀವು ಅದರ ನೀರಿನ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡುವಂಥದ್ದು? ತರಕಾರಿಗೆ ಬೇಸಿಗೆಯಲ್ಲಿ ದಿವಸಲ ನೀರು ಕೊಡಬೇಕಾಗುತ್ತೆ. ಮತ್ತು ಮೇಯ್ನ್ ನೋಡಬೇಕಾದ್ರೆ ನಾವು ಡೈಲಿ ದಿವಸಕ್ಕೆ 1 ಸಾರಿ ಅಥವಾ 2 ಸಾರಿ ತರಕಾರಿ ಮಾಡಿದಲ್ಲಿ ಹೋಗಿ ನಾವು ಅದರ ಗಿಡಗಳನ್ನು ಬೇಕಾದಾಗೆ ಹಬ್ಬಿಸಲಿಕ್ಕೆ ಇರುವಂಥ ವ್ಯವಸ್ಥೆ ನಾವು ಮಾಡಿಕೊಂಡು ಹೋದರೆ ಬೇಗ ಫಸಲು ಬರ್ತದೆ. ಅದಲ್ಲದ್ರೆ ಸಾಧಾರಣ ಒಂದು 45 ದಿವಸ ಕಳೆದು ಫಸಲು ಬರೋದು. ಅಷ್ಟು ಟೈಮಿನಲ್ಲಿ ತರಕಾರಿ ಬೆಳೆಯುವಲ್ಲಿಗೆ ನಾವು ಹೋಗದೇ ಇದ್ದರೆ ನಮಗೆ ಸರಿಯಾದ ಫಸಲು ಬರುವುದಿಲ್ಲ. ಅಂದರೆ ತರಕಾರಿಯನ್ನು ನಾವು ನಿರ್ವಹಣೆ ಮಾಡಬೇಕಾದ್ರೆ ಪೂರ್ತಿ ಗಮನ ಅಲ್ಲಿ ನಮ್ಮದಿರಬೇಕು ಅಂತ ನೀವು ಹೇಳ್ತೀರಿ. ಮತ್ತು ನಾವು ಚಪ್ಪರದಲ್ಲಿ ಬೆಳೆಯುವಂಥ ತರಕಾರಿಗಳು, ಇದು ತೊಂಡೆ, ಹಾಗಲ ಮತ್ತು ಇದೆಲ್ಲಾದರೆ ಚಪ್ಪರದಿಂದ ಕೆಳಗೆ ಬಳ್ಳಿಗಳಲ್ಲಿ ಯಾವುದೇ ಕವಲು ಹೊಡೆದು ಬರುವುದನ್ನು ನಾವು ಕಟ್ ಮಾಡಿ ತೆಗಿಬೇಕು. ತೆಗೆದ್ರೆ ಚಪ್ಪರದಲ್ಲಿ ಚೆನ್ನಾಗಿ ಹಬ್ಬುತ್ತದೆ. ಮತ್ತು ಬಸಳೆಯಲ್ಲಿ ಇದು ಮಾಡುವಾಗ ಬಸಳೆ ಕಟ್ ಮಾಡಬೇಕಿದ್ರೆ ಕಟ್ ಮಾಡುವಾಗ ಆ ಬಳ್ಳಿಯ ಬುಡದಲ್ಲಿ ಒಂದು 2 ಎಲೆಯಷ್ಟು ಜಾಗ ಆದರೂ ಉಳಿಸಿ ನಾವು ಬಳ್ಳಿ ಕಟ್ ಮಾಡಿ ತೆಗೆದ್ರೆ ಆ ಉಳಿಸಿದಂಥ ಎಲೆ ಎಡೆಯಲ್ಲಿ ಹೊಸ ಚಿಗುರು ಬರ್ತದೆ. ಆಗ ತುಂಬ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಈಗ ಬಸಳೆ ಕೃಷಿಯಲ್ಲಿ ನೀವು ಯಾವ ತಳಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ? ಒಂದು ಬಾಂಗ್ಲಾ ಬಸಳೆ ಅಂತ ಉಂಟು, ಅದು ಅದರ ಎಲೆ ತುಂಬ ಸಾಧಾರಣ 1 ಫೀಟಿನಷ್ಟು ಅಗಲ ಬರ್ತದೆ. ಮತ್ತೊಂದು ಲೋಕಲ್ ವೆರೈಟಿದು, ಅದು ತೊಂದರೆ ಇಲ್ಲ, ಚೆನ್ನಾಗಿ ಬರ್ತದೆ. ಆದರೆ ಇದು ತುಂಬ ಚೆನ್ನಾಗಿ ಬರ್ತದೆ, ಅದರ ದಂಟು ಅಂದರೆ ತುಂಬ ತೋರವಾಗಿ ಸಿಗ್ತದೆ ನಮಗೆ. ಈಗ ನಾವೆಲ್ಲ ಬೆಳಿತೇವಲ್ಲ ತಳಿಗಳು, ಅದೇ ರೀತಿ ಇದೆ, ಏನು ವ್ಯತ್ಯಾಸ ಅದರಲ್ಲಿ? ಸಾಮಾನ್ಯ ಬೆಳೆಯುವ ರೀತಿಯಲ್ಲೇ ಬೆಳೆಯುವುದು. ಆದರೆ ಮಳೆಗಾಲದಲ್ಲಿ ಕೂಡ ನಮಗೆ ಬಸಳೆ ಸಿಗ್ತದೆ. ಇದು ಅಡಿಕೆ ಒಣಗಿಸುವ ಟರ್ಪಲ್, ಬಿಳಿ ಟರ್ಪಲ್ ಹಾಕಿ ಅದರೊಳಗೆ ನಾವು ಬಸಳೆ ಮಾಡಿದರೆ ಮಳೆಗಾಲದಲ್ಲಿ ಕೂಡ ನಮಗೆ ಬಸಳೆ ಚೆನ್ನಾಗಿ ಬರ್ತದೆ. ನಾನು ಈ ವರ್ಷ ಶುರುವಿಗೆ ಮಾಡಿದ್ದು ಜೂನಲ್ಲೇ ಇದು ಮಾಡಿದ್ದೆ. ಮಳೆಗಾಲದಲ್ಲಿ ಕೂಡ ನಮಗೆ ಇಡೀ ಸೀಸನ್ನಲ್ಲಿ ಬಸಳೆ ಸರಿಯಾಗಿ ಸಿಕ್ಕಿದೆ, ಒಳ್ಳೆ ಬಸಳೆ ಬರ್ತದೆ. ಎಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದೀರಿ ನೀವು? ಬಸಳೆ ಗಿಡ 2-3 ಚಪ್ಪರದಲ್ಲಿ ಮಾಡಿದ್ದು. ಸಾಧಾರಣ ವರ್ಷದಲ್ಲಿ ಸಾಧಾರಣ ಒಂದು 2-3 ಕ್ವಿಂಟಲ್ನಷ್ಟು ಕೊಡಲಿಕ್ಕೆ ಬರ್ತದೆ ಅದರಲ್ಲಿ ಬಸಳೆಯಲ್ಲಿ, ಅಷ್ಟು ಸಿಗ್ತದೆ. ಗೊಬ್ಬರ ಎಲ್ಲ ಯಾವ ರೀತಿ ನೀಡುವಂಥದ್ದು? ಗೊಬ್ಬರ ನಾವು ಜೀವಾಮೃತ ಮಾಡಿ ಅದನ್ನು ಮೇಯ್ನ್ ಕೊಡೋದು. ಮತ್ತು ಇದು ದನದ ಸೆಗಣಿಯಿಂದಲೇ ಮಾಡಿದ ಸ್ವರ್ಗಸಾರ ಅಂತ ಗೊಬ್ಬರ ಸಿಗ್ತದೆ, ಸಾಧಾರಣ ಕೃಷಿ ಸೊಸೈಟಿಗಳಲ್ಲಿ ಸಿಗ್ತದೆ. ಅದನ್ನು ತಂದು ಹಾಕಿದರೆ ಆಗ್ತದೆ. ದನ ಸಾಕದವರಿಗೆ ಕೂಡ ಅದನ್ನು ಉಪಯೋಗಿಸಿ ಮಾಡ್ಬೋದು, ಒಳ್ಳೆ ಪ್ರಯೋಜನ ಸಿಗ್ತದೆ. ಮತ್ತು ನಾನು ಇದು ತರಕಾರಿಗೂ ಮತ್ತು ಬೇರೆ ಕೃಷಿ ಕೂಡ ಇದು ಒಂದು ಆರ್ಗ್ಯಾನಿಕ್ ಇದು ಕೊಡ್ತೇನೆ, ಡಾಕ್ಟರ್ ಸಾಯಿಲ್ ಅಂತೇಳಿ. ಅದನ್ನು ಯೂಸ್ ಮಾಡಿದರೆ ಎರೆಹುಳದ ಸಂಖ್ಯೆ ಜಾಸ್ತಿ ಆಗ್ತದೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ, ಅಷ್ಟಾಗುವ ರೋಗ ಬರುವುದೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ. ತುಂಬ ಒಳ್ಳೆ ಪ್ರಯೋಜನ ಸಿಗ್ತದೆ ನಮಗೆ ಅದರಲ್ಲಿ. ಈ ಗೊಬ್ಬರಗಳನ್ನು ಎಲ್ಲ ತರಕಾರಿಗಳಿಗೂ ಎಲ್ಲ ತರಕಾರಿಗಳಿಗೂ ಅದನ್ನು ಯೂಸ್ ಮಾಡ್ತಾ ಇರ್ತೇನೆ. ಈಗ ಗಿಡ ತರಕಾರಿಗಳಿಗೆ ಬಂದರೆ ನೀವು ಬದನೆ ಕೃಷಿ ಎಲ್ಲ ಮಾಡ್ತೀರಿ ಅಂತ ಹೇಳಿದರೆ ಯಾವ ರೀತಿ ಮಾಡುವಂಥದ್ದು? ಬದನೆಯಲ್ಲಿ 2-3 ವೆರೈಟಿಯದು ಲೋಕಲ್ ಉಂಡೆ ಬದನೆ ಅಂತ ಹೇಳ್ತೇವೆ, ಮತ್ತೊಂದು ನಾಳಿ ಬದನೆ, ಮತ್ತು ಉಡುಪಿ ಗುಳ್ಳ. ಈ ಉಡುಪಿ ಗುಳ್ಳ ಮತ್ತು ನಾಳಿ ಬದನೆ ಇದನ್ನೆಲ್ಲ ಇದು ಕುದನೆ ಗಿಡಕ್ಕೆ ಕಸಿ ಕಟ್ಟಿ ಅದರಿಂದ ಮಾಡಿದ್ದು. ಕುದನೆ ಗಿಡಕ್ಕೆ ಕಸಿ ಕಟ್ಟಿ ಮಾಡಿದರೆ ಕುದನೆ ಗಿಡಕ್ಕೆ ರೋಗ ಬರೋದು ಕಡಿಮೆ, ಮತ್ತು ಅದರ ಜೀವಿತಾವಧಿ ಜಾಸ್ತಿ ಸಿಗ್ತದೆ. ಸಾಧಾರಣ ಒಂದು ನೆಟ್ಟು 7 ವರ್ಷದವರೆಗೆ ಒಂದೇ ಗಿಡದಲ್ಲಿ ಫಸಲು ತೆಗಿಲಿಕ್ಕೆ ಆಗ್ತದೆ. ಮತ್ತು ಅದರಲ್ಲಿ ತುಂಬ ಬ್ರಾಂಚಸ್ ಬರ್ತದೆ. ಒಂದು ಗಿಡದಲ್ಲಿ ಒಮ್ಮೆ ಕೊಯ್ಯುವಾಗ ತುಂಬ ಬದನೆ ಸಿಗ್ತದೆ ಕೊಯ್ಲಿಕ್ಕೆ. ಈಗ ಈ ಕಸಿ ಕಟ್ಟುವಂಥದ್ದು ನೀವು ಯಾವ ರೀತಿ ಮಾಡುವಂಥ, ಯಾವ ಕಾಲ ಅಂತ ಏನಾದರೂ ಟೈಮ್ ಏನಾದರೂ ಇದೆಯಾ ಅದಕ್ಕೆ? ಬದನೆ ಕಸಿ ಕಟ್ಟಲಿಕ್ಕೆ ಯಾವ ಟೈಮಲ್ಲಿ ಆಗ್ತದೆ, ಈಗಲೂ ಮಾಡಲಿಕ್ಕೆ ಆಗ್ತದೆ, ಮಳೆಗಾಲದಲ್ಲಿ ಮಾಡಲಿಕ್ಕೆ ಆಗ್ತದೆ. ಸರಿಯಾಗಿ ಇದು ಮಾಡಿದರೆ ಸರಿ ಬರ್ತದೆ. ಅದು ಯಾವ ರೀತಿ ಮಾಡುವಂಥದ್ದು, ಅಂದರೆ ನೀವು ಗಿಡಗಳನ್ನು ಯಾವ ರೀತಿ ಆಯ್ಕೆ ಮಾಡುವಂಥದ್ದು, ಎಲ್ಲಿಂದ ನೀವು ಅದನ್ನು ಶುರು ಮಾಡುವಂಥದ್ದು? ಕುದನೆ ಗಿಡವನ್ನು ಫಸ್ಟಿಗೆ ನಾವು ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ಗಿಡವನ್ನು ಸಪರೇಟ್ ಮಾಡಿರಬೇಕು. ಅಂದರೆ ಎಳತ್ತು ಗಿಡ ಸಿಕ್ಕಿದಷ್ಟು ಒಳ್ಳೆ, ಅಂದರೆ ಮೃದು ಕಾಂಡ ಕಸಿ ಅಂತ ಇದರಲ್ಲಿ ಇರುವುದು. ನಮಗೆ ಯಾವ ಗಿಡ ಬೇಕು ಅದನ್ನು ಆಯ್ಕೆ ಮಾಡಿ ಆ ಗೆಲ್ಲನ್ನು ತಂದು ಕಸಿ ಕಟ್ಟಿ ಇದು ಮಾಡಿದರೆ ಒಂದು ಸಾಧಾರಣ ಒಂದು 25-30 ದಿವಸ ಆಗುವಾಗ ನಮಗೆ ನಡಲಿಕ್ಕಿರುವ ಗಿಡ ತಯಾರಾಗ್ತದೆ. ಅಂದರೆ ವಿಧಾನ ಹೇಗೆ? ನೀವು ಕುದನೆ ಗಿಡದ ಯಾವ ಭಾಗದಲ್ಲಿ ನೀವು ಅದನ್ನು ಕಟ್ಟುವಂಥದ್ದು? ಕುದನೆ ಗಿಡ ನಾವು ಸಾಧಾರಣ ಒಂದು 7-8 ಇಂಚು ಅಥವಾ ಸಾಧಾರಣ ಒಂದು 3/4 ಫೀಟು ಉದ್ದದ ಗಿಡಕ್ಕೆ ಅದರ ತುದಿ ಕಟ್ ಮಾಡಿ ಅದರ ಕಾಂಡಕ್ಕೆ ನಮಗೆ ಬೇಕಾದಂಥ ಬದನೆ ಗಿಡದ ಗೆಲ್ಲನ್ನು ವಿ ಶೇಪಲ್ಲಿ ನಾನು ಇದು ಮಾಡಿ ಕಟ್ ಮಾಡಿ ಕಸಿ ಮಾಡಿದ್ದು.
ಅಂದರೆ ಅದನ್ನು ಹೇಗೆ ಅದನ್ನು ಜೋಡಿಸುವಂಥ ಕ್ರಮ? ಕುದನೆ ಗಿಡವನ್ನು ಮಧ್ಯಭಾಗದಿಂದ ಸೀಳಬೇಕು. ಅದಕ್ಕೆ ಇದು ಬದನೆ ಗಿಡದ ಗೆಲ್ಲಿದೆಲ್ಲ ಗೆಲ್ಲನ್ನು 2 ಸೈಡಿಂದ ಕಟ್ ಮಾಡಿ ಈ ಕುದನೆ ಗಿಡದ ಸೀಳಿದ ಭಾಗದಲ್ಲಿ ಬದನೆ ಗಿಡವನ್ನು ಇಟ್ಟು ಪ್ಲಾಸ್ಟಿಕ್ಕಿಂದ ಕಟ್ಟಿ ಇದು ಮಾಡಿದರೆ ಆಯಿತು. ಮತ್ತೆ ಅದಕ್ಕೊಂದು ಕವರ್ ಹಾಕಿ ಇಡಬೇಕು, ಪ್ಲಾಸ್ಟಿಕ್ ಕವರು. ಈಗ ಬದನೆ ಗಿಡವನ್ನು ನೀವು ಆಯ್ಕೆ ಮಾಡ್ತೀರಲ್ಲ, ಅದು ಯಾವ ರೀತಿ ಮಾಡುವಂಥದ್ದು? ಬದನೆ ಗಿಡ ಅಂದರೆ ನಾವು ಒಳ್ಳೆಯ ಫಸಲು ಬರುವ ಗಿಡವನ್ನು ನೋಡಿ ಅದರ ಗೆಲ್ಲನ್ನೇ ಕಸಿ ಕಟ್ಟಬೇಕು, ಆದರೆ ಒಳ್ಳೆಯದಾಗಿ ಬರ್ತದೆ. ಈಗ ಬೆಳೆದ ಗಿಡದಿಂದ ನೀವು ಗೆಲ್ಲನ್ನು ತೆಗೆಯುವಂಥದ್ದು ಯಾವ ರೀತಿ? ಬೆಳೆದ ಇದರಲ್ಲಿ ಅಂದರೆ ಈ ಗೆಲ್ಲು ತುಂಬ ಬೆಳೆದಿರಬಾರ್ದು, ಸ್ವಲ್ಪ ಎಳತದ ಟೈಪಿನ ಇದಿರಬೇಕು. ಅಂದರೆ ಮೃದುಕಾಂಡ ಕಸಿ ಅಂತ ಹೇಳ್ತಾರೆ ಅದಕ್ಕೆ. ತುಂಬ ಬೆಳೆದಷ್ಟು ಸಕ್ಸಸ್ ಆಗಲಿಕ್ಕಿಲ್ಲ. ಹಾಗೆ ಅಂತೇಳಿ ತುಂಬ ಎಳತಿರುವ ಗೆಲ್ಲು ಆಗಬಾರ್ದು. ಆ ಟೈಪಿನ ಗೆಲ್ಲನ್ನು ತೆಗೆದು ಕಸಿ ಕಟ್ಟಿ ಮಾಡಲಿಕ್ಕಾಗ್ತದೆ. ಆ ಥರ ಕಸಿ ಕಟ್ಟಿದಂತಹ ಗಿಡಗಳಲ್ಲಿ ಅಂದರೆ ಕುದನೆ ಬರುವ ಸಾಧ್ಯತೆಗಳಿರ್ತದ? ಅದು ಬಾರದೇ ಇರುವಂತೆ ಹೇಗೆ ಅದನ್ನು ನೀವು ನಿರ್ವಹಣೆ ಮಾಡುವುದು? ನಾವು ಈ ಕುದನೆ ಗಿಡಕ್ಕೆ ಬದನೆಯನ್ನು ಕಟ್ಟಿದ ನಂತರ ಈ ಕಸಿ ಕಟ್ಟಿದ ಇದು ನಾವು ಪೋರ್ಷನ್ ಇದೆಲ್ಲ ಅದಕ್ಕಿಂತ ಕೆಳಗಡೆ ಕುದನೆ ಇದು ಗಿಡದ ಚಿಗುರು ಬಂದರೆ ಆ ಚಿಗುರನ್ನು ತೆಗಿಬೇಕು. ಅದರ ಚಿಗುರನ್ನು ಬೆಳಿಲಿಕ್ಕೆ ಬಿಡಬಾರ್ದು. ಆ ಚಿಗುರು ಬೆಳೆದ್ರೆ ಬದನೆ ಬೆಳವಣಿಗೆ ಕಡಿಮೆ ಆಗ್ತದೆ. ಆ ಚಿಗುರನ್ನು ತೆಗೆದ ನಂತರ ಆ ಗಿಡದಲ್ಲಿ ಮತ್ತೆ ಬದನೆ ಮಾತ್ರ ಬರೋದು, ಬೇರೆ ಇದು ಬರೋದಿಲ್ಲ. ಈ ಗಿಡ ಎಷ್ಟು ಸಮಯದವರೆಗೆ ಫಸಲು ಕೊಡ್ತದೆ? ನನ್ನಲ್ಲಿ ಕುದನೆಗೆ ಇದು ಉಡುಪಿಗುಳ್ಳ ಕಸಿಗಟ್ಟಿ ಇದು ಮಾಡಿದ ಇದರಲ್ಲಿ ಸಾಧಾರಣ 7 ವರ್ಷದವರೆಗೆ ಒಂದೇ ಗಿಡದಲ್ಲಿ ಫಸಲು ತೆಗೆದಿದ್ದೀನಿ. 7 ವರ್ಷದವರೆಗೆ ಫಸಲು ಕೊಯ್ದಿದ್ದೇನೆ. ಅದರ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡಿದ್ರಿ? ತುಂಬ ದೊಡ್ಡ ಗೆಲ್ಲು ಬಂದಿದ್ದಾದರೆ ತುದಿ ಸ್ವಲ್ಪ ಕಟ್ ಮಾಡಿದರೆ, ಮಳೆಗಾಲಕ್ಕಾಗೋ ಕಟ್ ಮಾಡಿ ಸ್ವಲ್ಪ ಗೊಬ್ಬರ ಕೊಟ್ಟರೆ ವಾಪಸ್ ಹೊಸ ಚಿಗುರು ಬರ್ತದೆ. ಪ್ರೋನಿಂಗ್ ಮಾಡೋದು ಅಂತ ಹೇಳ್ತಾರೆ. ಆ ಥರ ಮಾಡಿ ಇದು ಮಾಡಿದರೆ ಒಳ್ಳೆ ಇದು ಬರ್ತದೆ. ಸಾಧಾರಣ ತರಕಾರಿ ಬೇರೆ ತರಕಾರಿ ಆಗೋದಕ್ಕಿಂತ ಮೊದಲು ಮಳೆಗಾಲದಲ್ಲಿ ಇದರಲ್ಲಿ ಬದನೆಯಲ್ಲಿ ತರಕಾರಿ ಯಾವಾಗಲೂ ಸಿಗ್ತಾ ಇರ್ತದೆ. ಈಗ ಅದಕ್ಕೆಲ್ಲ ರೋಗ ಕೀಟಗಳೆಲ್ಲ ಬಾಧೆ ಕಡಿಮೆ ಇರ್ತದ? ಈಗ ಕಸಿ ಕಟ್ಟಿದ ಗಿಡಕ್ಕೆ ಬೇರೆದಕ್ಕೆ ಅದನ್ನು ನಾವು ಹೋಲಿಸಿದರೆ ಸಾಧಾರಣ ಇದು ಬಾಕಿ ತರಕಾರಿಗಳಿಗೆಲ್ಲ ಬರುವ ರೀತಿ ಬಂದರೆ ನಾವು ಇದು ಮಾಡೋದು ಹೇಗೆ ಹೇಳಿದ್ರೆ, ಬೆಳ್ಳುಳ್ಳಿ ಮತ್ತು ಗಾಂಧಾರಿ ಮೆಣಸು ಅಂತ ಹೇಳ್ತೇವೆ. 1 ಹಿಡಿ ಗಾಂಧಾರಿ ಮೆಣಸು, 7-8 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ನೀರುಳ್ಳಿ ಹಾಕಿ ಅದನ್ನು ಗ್ರೈಂಡರ್ ಮಿಕ್ಸ್ ಮಾಡಿ ಅದನ್ನು ನೀರನ್ನು ಸೋಸಿ ಇದಕ್ಕೆ ಸ್ಪ್ರೇ ಮಾಡಿದರೆ ಕೀಟಗಳನ್ನು ನಿಯಂತ್ರಿಸಲಿಕ್ಕಾಗ್ತದೆ. ಈಗ ನೀವು ಬೇರೆಲ್ಲ ಗಿಡಗಳಿಗೆ ಕಸಿ ಕಟ್ಟುವಂಥ ಅಭ್ಯಾಸ ಇದೆಯಾ ನಿಮಗೆ? ಸಾಧಾರಣ ಮಾವು ಮತ್ತು ಗೇರು ಬೀಜ, ಇದು ತರಕಾರಿ ಹೂವಿನ ಗಿಡಗಳು, ಇದಕ್ಕೆಲ್ಲ ಕಸಿಗಟ್ಟಿ ಇದು ಮಾಡ್ತೇವೆ. ಮಾವಿನದಲ್ಲಿ ಒಂದೇ ಮರದಲ್ಲಿ 3-4 ವೆರೈಟಿಯದ್ದು ಕೂಡ ಕಸಿಗಟ್ಟಿ ಮಾಡಿದ್ದುಂಟು. ನಾವೀಗ ಒಂದೇ ಮರದಲ್ಲಿ ನಾನು ಆಯ್ಕೆ ಮಾಡಿದ್ದು ನಮ್ಮ ಲೋಕಲ್ ನೆಕ್ಕರೆ ಮಾವು ಅಂತ ಹೇಳ್ತೇವೆ. ಆ ಮಾವಿನ ಗಿಡದಲ್ಲಿ ಅದು ಬೇಗ ಬೇರು ಕೊಡ್ತದೆ. ಹಾಗೆ ಆ ಮಾವಿನ ಗಿಡಕ್ಕೆ ಕಸಿ ಕಟ್ಟೋದು. ಆ ಕಸಿ ಕಟ್ಟಿದರೆ ನೆಕ್ಕರೆ ಟೇಸ್ಟ್ ಬರೋದಿಲ್ಲ. ನಾವು ಯಾವ ಗೆಲ್ಲನ್ನು ಕಟ್ಟುತ್ತೇವೆ ಅದರದ್ದೇ ಟೇಸ್ಟ್ ಅದರಲ್ಲಿ ಬರೋದು. ಇದು ನೀವು ಹವ್ಯಾಸವಾಗಿ ಮಾಡುವಂಥದ್ದು ಅಥವಾ ಬೇರೆಯವರಿಗೂ ಮಾಡಿಕೊಡ್ತೀರಾ? ನಾನು ಹವ್ಯಾಸವಾಗಿ ಶುರು ಮಾಡಿದ್ದು, ಮನೆಯಲ್ಲಿ ನಮಗೆ ಸಂತೋಷಕ್ಕಾಗಿ. ನೀವು ಫಸಲನ್ನು ಯಾವ ರೀತಿ ಕೊಯ್ಯುವಂಥದ್ದು? ಅಂದರೆ ವಾರಕ್ಕೊಮ್ಮೆ ನೀವು ಮಾರಾಟ ಮಾಡುವಂಥದ್ದು ಅಥವಾ ನಿಮಗೆ ಪ್ರತಿದಿನ ಕೊಯ್ಲಿಕ್ಕೆ ಸಿಗುವಂಥದ್ದು ಯಾವ ರೀತಿ? ಅಳಸಂಡೆ, ಬೆಂಡೆ ಇದೆಲ್ಲ 2 ದಿವಸಕ್ಕೊಮ್ಮೆ ಕೊಯ್ದು ಇದು ಮಾಡೋದು. ಮತ್ತು ಇದು ಬದನೆ ಮತ್ತು ಇದನ್ನೆಲ್ಲ ಸ್ವಲ್ಪ ಒಂದು ಪಡುವಲ ಇದೆಲ್ಲ ಒಂದು 3-4 ದಿವಸಕ್ಕೊಮ್ಮೆ ಇದು ಕೊಯ್ದು ತೆಗಿಲಿಕ್ಕಾಗ್ತದೆ. ಈಗ ನೀವು ಬೆಳೆದಂಥ ತರಕಾರಿಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡ್ಕೊಂಡು? ಲೋಕಲ್ ಕೇಳಿ ತಗೊಳ್ತಾರೆ, ಮತ್ತು ಹತ್ತಿರ ಇರುವ ಅಂಗಡಿಯವರು ಕೇಳಿ ತಗೊಳ್ತಾರೆ. ಮುಳ್ಳು ಸೌತೆ ನನಗೆ ಕಳೆದ ಮಳೆಗಾಲದಲ್ಲಿ ಸಾಧಾರಣ ಒಂದು 2.5-3 ಕ್ವಿಂಟಲ್ನಷ್ಟು ಮುಳ್ಳು ಸೌತೆ ಕೇಳಿ ತಗೊಂಡು ಹೋಗಿದ್ದಾರೆ. ಅಂದರೆ ನಮಗೊಂದು ಕೃಷಿಯಲ್ಲಿ ನಮ್ಮ ಮನೆ ಖರ್ಚಿಗೆ ಆಗಿ ಒಂದು ಆದಾಯ ಸಿಗ್ತದೆ. ಈಗ ನೀವು ಅಡಿಕೆ ಬೆಳೆಯ ಜೊತೆಗೆ ಜಾಯಿಕಾಯಿಯನ್ನು ಬೆಳಿತೀರಿ ಅಂತ ಹೇಳಿದ್ರಿ. ಈ ಜಾಯಿಕಾಯಿ ಗಿಡಗಳನ್ನು ಎಲ್ಲಿ ಹಾಕ್ಕೊಂಡಿದ್ದೀರಿ? ಅಂದರೆ ಯಾವ ರೀತಿ ನೀವು ಬೆಳೀತಾ ಇದ್ದೀರಿ? ಜಾಯಿಕಾಯಿ ನಮಗೆ ಅಂದರೆ ಕೃಷಿಯಲ್ಲಿ ಪ್ರಧಾನವಾಗಿ ಅಡಿಕೆ ಎಡೆಯಲ್ಲಿ ನಮಗೆ ಉಪಬೆಳೆಯಾಗಿ ಮೊದಲು ಕೊಕ್ಕೋ ಇತ್ತು. ಕೊಕ್ಕೋದಕ್ಕೆ ಮಂಗಗಳ ಹಾವಳಿ ಜಾಸ್ತಿ ಬರ್ತದೆ. ಮಂಗ, ಅಳಿಲು ಮತ್ತು ಚಣಿಲು ಇದರದ್ದೆಲ್ಲ ಹಾವಳಿ ಜಾಸ್ತಿ ಉಂಟು. ಹಾಗೆ ನಮಗೆ ಕಣ್ಣಿಗೆ ಕಂಡರೂ ಆದಾಯ ಕೈಗೆ ಸಿಗೋದಿಲ್ಲ. ಅದಕ್ಕಾಗಿ ಜಾಯಿಕಾಯಿ ಕೃಷಿ ಇದು ಮಾಡಿದ್ದೇವೆ. ಈಗ ನೋಡುವಾಗ ನಮಗೆ ಒಳ್ಳೆ ಉಪಬೆಳೆಯಾಗಿ ಸಿಗೋದು ಜಾಯಿಕಾಯಿ ಅಂತ ಇದು ಅಂದಾಜಿ ಆಗ್ತದೆ. ಹೇಗೆಂತ ಹೇಳಿದರೆ ನನ್ನಲ್ಲಿ ಒಂದು 16-17 ಮರ ಇದು ಜಾಯಿಕಾಯಿ ಫಸಲು ಬರೋದುಂಟು. ನನಗೆ ಕಳೆದ ಇದರಲ್ಲಿ 1 ಕ್ವಿಂಟಾಲ್ನಷ್ಟು ಜಾಯಿಕಾಯಿ ಸಿಕ್ಕಿದೆ. 12 kgಯಷ್ಟು ಪತ್ರೆ ಸಿಕ್ಕಿದೆ. ಜಾಯಿಕಾಯಿಗೆ ಸಾಧಾರಣ ಈಗ ಈ ವರ್ಷದ ರೇಟು 300-320 ರೂಪಾಯಿವರೆಗೆ ಸಿಗ್ತದೆ. ಪತ್ರೆಗೆ 1500ದಿಂದ 1600ವರೆಗೆ ಸಿಗ್ತದೆ. ಮತ್ತು ನಮಗೆ ಪ್ರಯೋಜನ ಏನು ಅಂತ ಹೇಳಿದರೆ, ಇದು ಮೇ ತಿಂಗಳಿನಿಂದ ಸಾಧಾರಣ ಆಗಸ್ಟ್-ಸೆಪ್ಟೆಂಬರ್ವರೆಗೆ ಸಿಗುವಂಥದ್ದು, ಮೇ ಲಾಸ್ಟಿನಿಂದ. ಆಗ ಕೃಷಿಕರಿಗೆ ಬೇರೆ ಆದಾಯ ಇರುವುದಿಲ್ಲ ಅಡಿಕೆ ಕೃಷಿಯ ಇದರಲ್ಲಿ. ಆ ಟೈಮಲ್ಲಿ ಇದು ನಮಗೆ ಡೈಲಿ ಕಲೆಕ್ಟ್ ಮಾಡಬೇಕಾಗ್ತದೆ. ಆಗ ಈ ಜಾಯಿಕಾಯಿಯನ್ನು ಕಲೆಕ್ಟ್ ಮಾಡುವ ರೀತಿಯಲ್ಲಿ ನಮಗೆ ತೋಟಕ್ಕೊಮ್ಮೆ ಹೋಗುವ ಅವಕಾಶವೂ ಸಿಗ್ತದೆ. ಇಲ್ಲಂದರೆ ಮಳೆಯಲ್ಲಿ ಯಾರು ಹೋಗುವಂಥ ಇದು ಇರುವುದಿಲ್ಲ.
ಅದನ್ನು ಉಪಬೆಳೆಯಾಗಿ ಜಾಯಿಕಾಯಿ ಇದು ಮಾಡುವುದು. ಅದರಲ್ಲಿ ಜಾಯಿಕಾಯಿ ಗಿಡ ನಾವು ಕಸಿ ಗಿಡ ಇದು ಮಾಡಿದರೆ ಸ್ಟ್ರೈಟ್ ಹೋಗುವಂಥ ಗೆಲ್ಲನ್ನು ಕಟ್ಟಿದಂಥ ಕಸಿ ಗಿಡ ಇದ್ದರೆ ಪ್ರಯೋಜನ ಆದೀತು. ಅದೆಲ್ಲ ಇದ್ದರೆ ಹೆಚ್ಚು ಪ್ರಯೋಜನ ಸಿಗುವುದಿಲ್ಲ. ಕೆಲವು ಅಡ್ಡಗೆಲ್ಲು ಹೋಗೋದನ್ನು ಕಸಿ ಕಟ್ಟಿ ಕೊಡ್ತಾರೆ, ಅದು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನಾನು ಕಂಡುಕೊಂಡ ಇದರಲ್ಲಿ ಬಿದ್ದು ಹುಟ್ಟಿದ ಗಿಡವನ್ನೇ ತೆಗೆದು ನಡುವಂಥದ್ದು ಪ್ರಯೋಜನ. ಅದರಲ್ಲಿ ಗಂಡು ಮತ್ತು ಹೆಣ್ಣು ಗಿಡಗಳು ಇರ್ತದೆ. 10 ಹೆಣ್ಣು ಗಿಡಕ್ಕೆ 1 ಗಂಡು ಗಿಡ ಬೇಕು ಅಂತ ಲೆಕ್ಕ. ಅಥವಾ ಹುಣಸೆ ಮರ ಇದ್ದರೆ ಅದು ಸಾಕಾಗ್ತದೆ ಅಂತ ಹೇಳ್ತಾರೆ. ಹೇಗೆ ಅದನ್ನು ಗುರುತಿಸುವಂಥದ್ದು? ಸಾಧಾರಣ ನಾವು ಅಂದಾಜು ಮಾಡಿಕೊಂಡದ್ದು ಹೇಗೆ ಅಂತ ಹೇಳಿದರೆ, ಈ ಬಿದ್ದು ಹುಟ್ಟಿದ ಗಿಡಗಳಲ್ಲಿ ತುಂಬ ಬಲಿಷ್ಠವಾಗಿ ಚಂದವಾಗಿ ಬಂದ ಗಿಡ ಇದ್ದರೆ ಅದು ಗಂಡು ಗಿಡ ಆಗಿರ್ತದೆ. ಸಾಧಾರಣ ಒಂದು ಲೆವೆಲ್ನಲ್ಲಿರುವ ಗಿಡವನ್ನು ತೆಗೆದರೆ ಅದು ಹೆಣ್ಣು ಗಿಡ ಇರ್ತದೆ. ಮತ್ತೊಂದು ಹೇಗೆ ಅಂತ ಹೇಳಿದರೆ, ಈ ನಟ್ಟಂಥ ಗಿಡದಲ್ಲಿ ಒಂದು ನೆಲದಿಂದ 3 ಫೀಟಿನ ಒಳಗಡೆ ಈ ಗಿಡ ಕವಲೊಳ್ದು 2 ಕವಲಾಗಿ ಬಂದಿದ್ದರೆ ಅದು ಗಂಡು ಗಿಡವೇ ಆಗಿರ್ತದೆ. ಅಂಥದ್ದನ್ನು ಅವಾಯ್ಡ್ ಮಾಡಿಕೊಳ್ಳುವುದು ಒಳ್ಳೆಯದು. ಈಗ ಒಂದು ತೋಟದಲ್ಲಿ 1 ಮರ ಇದ್ರೆ ಸಾಕಾಗ್ತದೆ ಗಂಡು ಮರ? ಸಾಧಾರಣ ಅವರ ಲೆಕ್ಕದಲ್ಲಿ 10 ಮರಕ್ಕೆ 1 ಗಂಡು ಗಿಡ ಬೇಕು ಅಂತ ಹೇಳ್ತಾರೆ. ಆ ಥರ ಉಳಿಸಿಕೊಂಡ್ರೆ ಸಾಕಾಗ್ತದೆ. ನಿಮ್ಮಲ್ಲಿರುವಂಥದ್ದು ಈಗ ಹಳತು ಮರವೋ ಅಲ್ಲ ಹೊಸತಾಗಿ ನಾಟಿ ಮಾಡಿದಂಥದ್ದು? ಅಲ್ಲ, ನನ್ನಲ್ಲಿ ಈಗ ಇದು ಸಾಧಾರಣ ಒಂದು 15 ವರ್ಷ ಇದು ಗಿಡ ಆಗ್ಬೋದು. 15 ವರ್ಷ ಪ್ರಾಯದ್ದು ಹೊಸತಾಗಿ ನಟ್ಟು ಮಾಡಿದ್ದು. ತೋಟದಲ್ಲಿ ನಾವು ಈಗ ಎಲೆ ಚೊಕ್ಕಿ ಅದು ಇದೆಲ್ಲ ಜಾಸ್ತಿ ಇರುವ ಕಾರಣ ಅಡಿಕೆ ಮರ ಹೋದಲ್ಲಿ ಎಡೆಗಿಡ ಹಾಕ್ತೇವಲ್ಲ, ಅದನ್ನು ಅವಾಯ್ಡ್ ಮಾಡಿ ಆ ಏರಿಯಾದಲ್ಲೆಲ್ಲ ಇದು ಜಾಯಿಕಾಯಿಯನ್ನೇ ಬೆಳೆಯುವಂಥ ಅಂದಾಜು ಮಾಡಿ ಜಾಯಿಕಾಯಿ ಗಿಡವನ್ನೇ ಹಾಕ್ತಾ ಇದ್ದೇನೆ. ಈಗ ಅದು ನಿಮ್ಮಲ್ಲಿ ಬೆಳೆದಂಥ ಗಿಡಗಳನ್ನು ನೀವು ಆಯ್ಕೆ ಮಾಡೋದು ಅಲ್ಲ ನರ್ಸರಿಯಿಂದ ತಂದಿದ್ದೀರಿ? ಅದರಲ್ಲಿ ನಾವು ಈಗ ನರ್ಸರಿಯಿಂದ ತಗೊಂಡು ಬರಲಿಕ್ಕಿಲ್ಲ. ನಾನು ಹೇಗೆ ಅಂತ ಹೇಳಿದರೆ, ಕೃಷಿ ಭೂಮಿ ಬೇರೆ ಬೇರೆ ತೋಟಕ್ಕೆ ಹೋಗಿರ್ತೇನೆ. ಹೋದಲ್ಲಿ ಒಳ್ಳೆ ಜಾಯಿಕಾಯಿ ಎಲ್ಲಿ ಇರ್ತದೆ, ದಪ್ಪ ಪತ್ರೆ, ದೊಡ್ಡ ಸೈಜು, ಆ ಟೈಪಿನ ಕಾಯಿಯನ್ನು ನೋಡಿಕೊಂಡು ಅದರ ಗಿಡವನ್ನು ಹೆಕ್ಕಿ ತಂದು ಇದು ಮಾಡೋದು. ಇದರಲ್ಲಿ ಜಾಯಿಕಾಯಲ್ಲಿ 3-4 ರೀತಿಯ ಫ್ಲವರಿನದ್ದು ಬರ್ತದೆ. ಕೆಲವು ಸಪೂರದ್ದು, ಅದು ತುಂಬ ಕಾಯಿ ಬೇಕಾಗ್ತದೆ ತೂಕ ಬರಲಿಕ್ಕೆ. ಹೂವನ್ನು ಹಾಗೆ ಅದನ್ನು ಇದು ಕಲೆಕ್ಟ್ ಮಾಡಲಿಕ್ಕೆ ತುಂಬ ಅದು ಕಷ್ಟ ಆಗ್ತದೆ. ದಪ್ಪದ ಹೂ ಇರುವಂಥ ಗಿಡದ ಸಸಿಯನ್ನು ತಂದು ಆಯ್ಕೆ ಇದು ಮಾಡಿ ನಟ್ಟರೆ ಒಳ್ಳೆಯ ಪ್ರಯೋಜನ ಆಗ್ತದೆ. ಈಗ ಇದಕ್ಕೆ ಅಡಿಕೆ ಕೊಡುವಂಥ ನೀರು ಸಾಕಾಗ್ತದೆ ಅಲ್ಲ ಬೇರೆ ಪ್ರತ್ಯೇಕವಾಗಿ ಕೊಡಬೇಕು? ಜಾಯಿಕಾಯಿಗೆ ತುಂಬ ನೀರು ಬೇಕು ಅಂತ ಇಲ್ಲ. ನಾವು ತೋಟಕ್ಕೆ ಕೊಡುವ ನೀರು ನಾರ್ಮಲ್ ನೀರು ಸಾಕಾಗ್ತದೆ. ಮತ್ತು ನೀರಿನ ಇದು ಅಭಾವ ಇದ್ದಲ್ಲಿ ಸ್ವಲ್ಪ ಸಾಧಾರಣ ಏಪ್ರಿಲಿಗೆ ಆಗುವಾಗ ಗಿಡ ಬಾಡಲಿಕ್ಕೆ ಶುರು ಆಗ್ತದೆ. ಈಗ ಗೊಬ್ಬರಕ್ಕೆ ಬಂದರೆ ಗೊಬ್ಬರ ಕೂಡ ಅದೇ ರೀತಿಯ ಅದಕ್ಕೆ ಬೇರೆ ಕೊಡುವಂಥ ವಿಧಾನ ಇದೆಯಾ? ಗೊಬ್ಬರ ಸಾಮಾನ್ಯವಾಗಿ ತೋಟಕ್ಕೆ ಯಾವ ಗೊಬ್ಬರ ಕೊಡ್ತೇವೆ ಅದನ್ನೇ ಕೊಟ್ಟು ಇದು ಮಾಡುವಂಥದ್ದು. ಅದಕ್ಕೂ ಪ್ರತ್ಯೇಕವಾಗಿ ಕೊಡ್ತೇವೆ? ಅದಕ್ಕೆ ಪ್ರತ್ಯೇಕವಾಗಿ ಕೊಡೋದು. ನಾವು ತೋಟಕ್ಕೆ ಯಾವ ಗೊಬ್ಬರ ಕೊಡ್ತೇವೆ ಅದೇ ಟೈಮಲ್ಲಿ ಇದಕ್ಕೂ ಕೂಡ ಗೊಬ್ಬರ ಹಾಕಿಕೊಳ್ಳೋದು. ಮತ್ತು ಬುಡಕ್ಕೆ ಏನಾದರೂ ತರಗೆಲೆ ಅದು ಮುಚ್ಚಿ ಉಳಿಸಿಕೊಂಡ್ರೆ ಸ್ವಲ್ಪ ತಂಪು ಉಳಿತದೆ, ಗಿಡ ಒಳ್ಳೆಯದಾಗಿ ಬರ್ತದೆ. ಇದಕ್ಕೆ ಕಾಯಿಗಳೆಲ್ಲ ದಪ್ಪ ಇರುವ ಕಾರಣ ಪ್ರಾಣಿಗಳ ಅಥವಾ ಕೀಟಗಳ ಹಾವಳಿ ಕಡಿಮೆ ಇರಬಹುದಾ? ಹೇಗೆ? ಜಾಯಿಕಾಯಿಗೆ ವಿಶೇಷ ಯಾವುದೇ ಹಾವಳಿ ಇಲ್ಲ. ಕೆಲವೊಮ್ಮೆ ಚಣಿಲು ಅಂತೇಳಿ ಒಂದು ಇದು ಬರ್ತದೆ, ಕೆಂದಳಿಲು ಅಂತೇಳಿ, ಅದರದ್ದು ಸ್ವಲ್ಪ ಉಪದ್ರ ಉಂಟು. ಬಾಕಿ ಯಾವುದೇ ಇದರದ್ದು ಇಷ್ಟರವರೆಗೂ ಉಪದ್ರ ಇಲ್ಲ ಇದರಲ್ಲಿ. ಅದೇನು ಯಾವ ರೀತಿ ಹಾಳು ಮಾಡ್ತದೆ? ಅದು ಜಾಯಿಕಾಯಿಯನ್ನು ತಿಂದು ಅದರ ಕಾಯಿಯ ಹೊರಗಿನ ಕಪ್ಪು ಸಿಪ್ಪೆ ಇದೆ ಅದನ್ನು ತಿನ್ನುವಂಥದ್ದು. ಕಾಯಿ ಬಲಿತ ನಂತರ ಅದನ್ನು ಕಟ್ ಮಾಡ್ತದೆ ಅದು. ಈಗ ಅದು ಹೂ ಬಿಡುವ ಸಮಯ ಎಲ್ಲ ಯಾವಾಗ? ಡಿಸೆಂಬರ್ನಲ್ಲೇ ಫ್ಲವರಿಂಗ್ ಶುರು ಆಗ್ತದೆ. ಕಾಯಿ ಈಗ ಸಣ್ಣ ಸಣ್ಣ ಕಾಯಿ ಬರ್ತದೆ. ಮೇ ತಿಂಗಳಿಂದ ಒಳ್ಳೆಯದು ಬಲಿತ ಇದಾಗಿ ಒಂದೊಂದು ಹಣ್ಣು ಸಿಗ್ಲಿಕ್ಕೆ ಸಿಗ್ತದೆ. ಜೂನಿಂದ ಸರಿಯಾಗಿ ಕಾಯಿ ಸಿಗಲಿಕ್ಕೆ ಶುರು ಆಗ್ತದೆ. ಜೂನಿಂದ ಆಗಸ್ಟ್ ಲಾಸ್ಟ್ ಸೆಪ್ಟೆಂಬರ್ವರೆಗೆ ಇರ್ತದೆ. ಈಗ ಅದು ಕಾಯಿಗಳಾದಾಗ ಅವುಗಳನ್ನು ಸಂಗ್ರಹಿಸುವಂಥದ್ದು, ಒಣಗಿಸುವಂಥದ್ದು ಯಾವ ವಿಧಾನವನ್ನು ಅನುಸರಿಸ್ತೀವಿ? ಜಾಯಿಕಾಯಿ ಪ್ರತಿದಿನವೂ ಅದನ್ನು ಸಂಗ್ರಹಿಸಬೇಕಾಗ್ತದೆ, ತೆಕ್ಕೊಂಡು ಬರಬೇಕು. ತಂದು ಅದರ ಫ್ಲವರನ್ನು ತೆಗೆದು ಮಳೆ ಬಂದು ಚಂಡಿ ಆದರೂ ಪರವಾಗಿಲ್ಲ, ಕೆಲವೊಮ್ಮೆ ಅದರಲ್ಲಿ ಮಣ್ಣುಂಟು ಅಂತೇಳಿ ನಾವು ಬೇರೆ ನೀರಿನಲ್ಲಿ ಹಾಕಿ ಆ ಫ್ಲವರನ್ನು ತೊಳೆದು ಕ್ಲೀನ್ ಇರಲಿ ಅಂತೇಳಿ ನಾವು ಮಾಡಿದರೆ ಆ ಇದು ಫ್ಲವರನ್ನು ಒಣಗಿಸ್ಲಿಕ್ಕೆ ಒಣಗೋದಿಲ್ಲ. ಅದು ನಾವೇನು ಮಾಡೋದು ಅಂತ ಹೇಳಿದರೆ, ತೋಟದಿಂದ ತೆಕ್ಕೊಂಡು ಬಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಫುಲ್ ಸ್ಪ್ರೆಡ್ ಮಾಡಿ ಹರಡಿಬಿಡೋದು. ಆಮೇಲೆ ಅದನ್ನು ಫ್ಲವರನ್ನು ಬೇರೆ ತೆಗೆದು ಫುಲ್ ನೈಟ್ ಸೀಲಿಂಗ್ ಫ್ಯಾನ್ ಅಡಿಯಲ್ಲಿಟ್ಟು ಒಣಗಿಸೋದು. ಪ್ಲಾಸ್ಟಿಕ್ ಗೋಣಿ ನಾವು ಗೊಬ್ಬರ ತರ್ತೇವೆ, ಆ ಗೋಣಿಯ ಬಿಡಿಸಿ ಆ ಗೋಣಿಯಲ್ಲಿ ಇದನ್ನು ಫ್ಲವರನ್ನು ಹಾಕಿ ಫ್ಯಾನ್ ಅಡಿಯಲ್ಲಿ ಹಾಕಿದರೆ ಸಾಧಾರಣ ಒಂದು 70% ಒಣಗಿರ್ತದೆ, ಬಾಡಿರ್ತದೆ. ಮತ್ತು ಮರುದಿವಸ 1-1.5 ಗಂಟೆ ಹೊತ್ತು ಈ ಸೋಲಾರ್ ಗೂಡಿನಲ್ಲಿ ಹಾಕಿ ಒಣಗಿಸುವಂಥದ್ದು. 1-2 ಗಂಟೆ ಹೊತ್ತು ಒಣಗಿಸಿದರೆ ನಮಗೆ ಸಾಧಾರಣ ಆವತ್ತೇ ಪ್ಯಾಕ್ ಮಾಡುವಷ್ಟು ಡ್ರೈ ಆಗಿ ಬರ್ತದೆ. ಅಲ್ಲಿಂದ ಸೀದಾ ಮಾರುಕಟ್ಟೆ ಮಾಡುವಂಥದ್ದು ಯಾವ ರೀತಿ? ಅದನ್ನು ನಾವು ಸಂಗ್ರಹಿಸಿಡ್ತೇವೆ. ಅಷ್ಟು ಒಣಗಿಸಿದ ನಂತರ ಏರ್ಟೈಟ್ ಬಾಟ್ಲಲ್ಲಿ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಏರ್ಟೈಟ್ ಮಾಡಿ ಇಟ್ಟಿರಬೇಕು. ಅದಕ್ಕೆ ಗಾಳಿ ತಾಗಬಾರ್ದು. ಮಳೆಗಾಲದಲ್ಲಿ ಅಂತ ಹೇಳಿದ್ರೆ ಮನೆಯೊಳಗಿರುವ ಗಾಳಿ ಕೂಡ ತಂಪವೇ ಇರ್ತದೆ. ಇದು ಡ್ರೈ ಆದ್ದಕ್ಕೆ ಬೇಗ ಅದು ಯಾವ ನೀರಿನ ಅಂಶವನ್ನು ಹೀರಿಕೊಳ್ತದೆ, ಆಗ ಹಾಳಾಗ್ತದೆ. ಸೀಸನ್ನಲ್ಲಿ ಫುಲ್ಲು ಇದು ಈ ಜಾಯಿಕಾಯಿ ಮುಗ್ದ ನಂತರ ಇದನ್ನು ಸೇಲ್ ಮಾಡಿದರೆ ಸಾಕಾಗ್ತದೆ.
ಜಾಯಿಕಾಯಿಗೆ ಒಳ್ಳೆ ಮಾರ್ಕೆಟ್ ಉಂಟು, ಬಂದು ಕೇಳಿ ತಗೊಂಡು ಹೋಗ್ತಾರೆ. ಈಗ ಕಾಯಿಗಳನ್ನು ಯಾವ ರೀತಿ ಒಣಗಿಸುವಂಥದ್ದು, ಅಂದರೆ ಸೋಲಾರ್ ಇದರಲ್ಲಿ ಒಣಗಿಸುವಂಥದ್ದು? ಜಾಯಿಕಾಯಿಯನ್ನು ಸೋಲಾರ್ ಗೂಡಿನಲ್ಲಿ ಹಾಕಿ ಓಪನ್ ಆಗಿಟ್ಟು ಸುಮಾರು ಒಂದು 10-25 ದಿವಸಲ್ಲೇ ಒಣಗಿ ಬರ್ತದೆ ಅದು. ಅದಕ್ಕಾಗಿ ಸ್ಪೆಷಲ್ ಆಗಿ ಏನು ಇದು ಮಾಡಬೇಕು ಅಂತ ಇಲ್ಲ. ಎಷ್ಟು ಇಳುವರಿಯನ್ನು ನೀವು ಈಗ ಪಡಿತಾ ಇದ್ದೀರಿ? ನನ್ನಲ್ಲಿ ಸಾಧಾರಣ 17 ಗಿಡ ಈಗ ಫಸಲು ಬರುವಂಥದ್ದುಂಟು. ಅದರಲ್ಲಿ 1.25 ಕ್ವಿಂಟಲ್ವರೆಗೆ ಜಾಯಿಕಾಯಿ ಸಿಕ್ಕಿದೆ. ಮತ್ತು ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಬಿದ್ದು ಹುಟ್ಟಿದಂಥ ಕೋಡು ಕೆಲವು ನಮಗೆ ಗೊತ್ತಿಲ್ಲ ಸಿಕ್ಕಿದ್ದಿರ್ತದೆ, ಅಥವಾ ಎಳತ್ತು ಬೇಸಿಗೆಯಲ್ಲಿ ಎಳತ್ತು ಬಿದ್ದಿರ್ತದೆ. ಅದಕ್ಕೂ ಕೂಡ ಒಳ್ಳೆ ಡಿಮಾಂಡ್ ಉಂಟು. ಅದನ್ನು ಬಿಡಬಾರ್ದು. ಅದನ್ನು ಕಲೆಕ್ಟ್ ಮಾಡಿದರೆ ಸಾಧಾರಣ ಒಂದು ಕೆಜಿಗೆ 80 ರೂಪಾಯಿವರೆಗೆ ಅದನ್ನು ತಗೊಳ್ತಾರೆ. ಅದು ದಂತ ಚೂರ್ಣ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ತಾರೆ ಅಂತೇಳಿ. ಔಷಧೀಯ ಅದಕ್ಕೆ ಹಾಗೆ ಯೂಸ್ ಮಾಡ್ತಾರೆ. ಮತ್ತು ನಮ್ಮ ಇದರ ಸಿಪ್ಪೆಯನ್ನು, ಜಾಯಿಕಾಯಿ ಸಿಪ್ಪೆಯನ್ನು ಉಪ್ಪಿನಕಾಯಿ ಕೂಡ ಮಾಡಲಿಕ್ಕೆ ಆಗ್ತದೆ. ಒಂದು 6 ತಿಂಗಳಿಗೆಲ್ಲ ಉಪ್ಪಿನಕಾಯಿ ಉಳಿತದೆ. ನಾವು ಮಾಡಿದ್ದೇವೆ ಅದನ್ನು. ಮೌಲ್ಯವರ್ಧನೆ ಕೂಡ ಮಾಡ್ಬೋದು ನೀವು ಇದರಲ್ಲಿ. ಮತ್ತೆ ನೀವು ಯಾವ ಕೃಷಿಯನ್ನೆಲ್ಲ ಮಾಡ್ತಾ ಇದ್ದೀರಿ? ಮತ್ತು ಕೃಷಿ, ತೋಟದ ಕೃಷಿ ಬಿಟ್ಟು ತೆಂಗಿನ ಇದೆಲ್ಲ ಇದು ಮಾಡ್ತೇವೆ. ಅದಲ್ಲದೆ ಗುಡ್ಡ ಜಾಗದಲ್ಲಿ ಸ್ವಲ್ಪ ಇದು ಗೇರು ಬೀಜದ್ದು ಇದು ಮಾಡ್ತಾ ಇದ್ದೇನೆ. ಗೇರು ಬೀಜ NRCC ಪುತ್ತೂರಿಂದ ಗಿಡ ತಂದದನ್ನು ಇದು ಮನೆಯಲ್ಲಿ ನಾನೇ ಅದನ್ನು ಮತ್ತೆ ವಾಪಸ್ ಬೇರೆ ಗಿಡಕ್ಕೆ ಕಸಿ ಕಟ್ಟಿ ಈಗ ಬೆಳೀತಾ ಇದ್ದೇವೆ. ಒಳ್ಳೆ ಫಸಲು ಬರ್ತದೆ ಇದರಲ್ಲಿ. ಎಷ್ಟು ಗಿಡಗಳನ್ನು ಹಾಕೊಂಡಿದ್ದೀವಿ? ಈಗ ಒಂದು 25-30 ಗಿಡ ಇದೆ. ಸಾಧಾರಣ ಒಂದು 25 ಗಿಡದಲ್ಲಿ ಸಾಧಾರಣ ಒಂದು 2 ಕ್ವಿಂಟಾಲಿಂದ ಮೇಲೆ ಫಸಲು ಬರ್ತದೆ. ಅಂದರೆ ಅದು ವರ್ಷದಲ್ಲಿ 2 ಸರಿ ಸಿಗ್ತದೆ. ಒಮ್ಮೆ ಗೇರು ಬೀಜ ಆಗಿ ಮುಗ್ದ ಕೂಡಲೇ ಮತ್ತೆ ಕೆಲವು ಫ್ಲವರ್ ಬರದ ಗೆಲ್ಲುಗಳಿರ್ತದೆ, ಅದರಲ್ಲಿ ಪುನಃ ಫ್ಲವರ್ ಬಂದು ಪುನಃ ಇದಾಗ್ತದೆ. ಸಾಧಾರಣ ಮೇ ಲಾಸ್ಟ್ವರೆಗೆ ಗೇರು ಬೀಜ ಸಿಗ್ತಾ ಇರ್ತದೆ. ಅದನ್ನೆಲ್ಲ ನಿರ್ವಹಣೆ ನೀವು ಯಾವ ರೀತಿ ಮಾಡುವಂಥ, ಅಂದರೆ ಗುಡ್ಡ ಪ್ರದೇಶದಲ್ಲಿ ನೆಟ್ಟಿರುವಂಥದ್ದು ಹೇಗೆ? ಗೇರು ಬೀಜ ಇದು ಗುಡ್ಡ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಆರಂಭದಲ್ಲಿ ಶುರುವಿನ ಮಳೆ ಬಂದ ಕೂಡಲೇ ಒಮ್ಮೆ ಪ್ರತಿ ಗಿಡಕ್ಕೆ ಸ್ವಲ್ಪ ಗೊಬ್ಬರ ಕೊಟ್ಟು ಮಣ್ಣು ಮುಚ್ಚಿ ಅದರ ಮೇಲೆ ತರಗಲೆ ಹಾಕಿ ಬಿಟ್ಟು ಬಿಡೋದು. ಮತ್ತು ಸಾಧಾರಣ ಡಿಸೆಂಬರಿಗಾಗೋ ಕಾಡು ಕಡ್ದು ಕ್ಲೀನ್ ಮಾಡಿ ಇಟ್ಟುಕೊಳ್ಳೋದು. ಮತ್ತು ಡೈಲಿ ಕಲೆಕ್ಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಅಂದರೆ ಮುಳ್ಳು ಹಂದಿಗಳ ಉಪದ್ರ ಜಾಸ್ತಿ, ಮತ್ತು ಚಣಿಲು ಇದರದ್ದು ಉಪದ್ರ ಜಾಸ್ತಿ. ಅದೆಲ್ಲ ಗೇರು ಬೀಜ ಇದಾಗ್ತದೆ. ಬಿದ್ದು ರಾತ್ರಿಯಲ್ಲಿ ಗುಡ್ಡದಲ್ಲಿ ಗೇರು ಬೀಜ ಉಳಿತು ಅಂತಾದರೆ ಮರುದಿವಸ ಹೋಗುವಾಗ ಹಂದಿ ತಿಂದಿರ್ತದೆ. ಹಾಗೆ ಆವತ್ತಾವತ್ತು ಕಲೆಕ್ಟ್ ಮಾಡಿಕೊಳ್ಬೇಕಾಗ್ತದೆ. ಈಗ ಗೊಬ್ಬರ ಅಂತ ಹೇಳಿದ್ರಲ್ಲ, ಯಾವ ಗೊಬ್ಬರವನ್ನು ಬಳಸ್ತೀರಿ ನೀವು? ಇದಕ್ಕೆ ಇದು ಸ್ವರ್ಗಸಾರ ಅಂತೇಳಿ ನಾನು ಆಗ ಹೇಳಿದೆ. ಇದರಲ್ಲಿ ದೇಸಿ ದನಗಳ ಸಗಣಿ, ಅದಕ್ಕೆ ಕೈಬೇವಿನ ಹಿಂಡಿ, ಹರಳೆ ಹಿಂಡಿ ಮತ್ತು ಜೀವಾಮೃತ ಎಲ್ಲ ಹಾಕಿ ತಯಾರು ಮಾಡಿದಂಥ ಗೊಬ್ಬರ ಅಂತ ಅದನ್ನು ಯೂಸ್ ಮಾಡಿ ಇದು ಮಾಡ್ತೇವೆ. ವರ್ಷಕ್ಕೊಮ್ಮೆ ಕೊಡುವಂಥದ್ದು ಗೊಬ್ಬರ? ಗೇರು ಬೀಜ ಮರಕ್ಕೆ ವರ್ಷಕ್ಕೊಮ್ಮೆ ಕೊಡೋದು. ಒಂದು ಸರಿ ಕೊಟ್ಟು ಮಣ್ಣು ಮುಚ್ಚಿ ಬಿಟ್ಟರೆ ಆಯಿತು. ಅದು ಸರಿಯಾಗಿ ಸಾಧಾರಣ ಫಸ್ಟಿಗೆ ಫ್ಲವರಿಂಗ್ ಬರ್ತದೆ. ಈಗ ಹೂಗಳೆಲ್ಲ ಆದ ತಕ್ಷಣ ಅದೆಲ್ಲವೂ ಕಾಯಿಗಳಾಗಲಿಕ್ಕೆ ಏನಾದರೂ ವಿಧಾನಗಳನ್ನು ನೀವು ಅನುಸರಿಸ್ತೀರಿ? ಗೇರು ಬೀಜ ಇದರಲ್ಲಿ ನಾನು ಹೆಚ್ಚಿನ ಇದಕ್ಕೆ ಫ್ಲವರಿಂಗ್ ಇದಕ್ಕೆ ಅಂತ ಅದು ಇದು ಮಾಡಲಿಲ್ಲ. ಬರೀ ಗೊಬ್ಬರ ಕೊಟ್ಟು ಇದು ಮಾಡೋದು ಮಾತ್ರ. ಮತ್ತು ಈ ಕಾಡು ಬಳ್ಳಿ ಎಲ್ಲ ಇದಕ್ಕೆ ಮರಕ್ಕೆ ಹಬ್ಬದಾಗೆ ನೋಡಿಕೊಳ್ಳೋದು. ಅದಾದರೆ ಸ್ವಲ್ಪ ಹೂ ಹಾಳಾಗ್ತದೆ, ಅದನ್ನು ಸರಿ ನೋಡಿಕೊಂಡಿದ್ರೆ ಸಾಕಾಗ್ತದೆ. ಈಗ ರೋಗ ಏನೋ ಗೇರು ಬೀಜ ಎಲ್ಲ ಚಹಾ ಸೊಳ್ಳೆಯ ಉಪದ್ರ ಅದು ಇದು ಅಂತೆಲ್ಲ ಏನಿರ್ತದಲ್ಲ, ಅದೆಲ್ಲ ನಿಮ್ಮ ಗಿಡಗಳಿಗೆ ಬಂದಂಥ ಪರಿಸ್ಥಿತಿ ಇದೆಯಾ? ನಾನೀಗ ನಟ್ಟಂಥ V7 ಅಂತೇಳಿ, ವೆಂಗುರ್ಲಾ 7 ಅಂತೇಳಿ, ಈ ತಳಿಗೆ ಟೀ ಸೊಳ್ಳೆಯ ಉಪದ್ರ ತುಂಬ ಕಡಿಮೆ. ನಮ್ಮಲ್ಲಿ ಅದು ಅದರ ಇದು ರೋಗ ಇಷ್ಟು ರೋಗ ಇಲ್ಲ. ಬೇರೆ ಕಡೆ ನೋಡಿದ್ದೇನೆ, ಹೊಸ ಗಿಡ ನಟ್ಟದಲ್ಲಿ ಫುಲ್ ಟೀ ಸೊಳ್ಳೆಯಿಂದಾಗಿ ಎಲ್ಲ ಬಂದ ಹೊಸ ಚಿಗುರೆಲ್ಲ ಸತ್ತು ಹೋಗಿ ಇದಾಗ್ತದೆ. ಇದಕ್ಕೆ ಈ ತಳಿಗೆ ಅಂಥ ರೋಗ ಇಲ್ಲ. ಬೇರೇನು ವಿಶೇಷತೆ ಈ ತಳಿಯದ್ದು? ನನ್ನಲ್ಲಿ ಬೇರೆ ತಳಿ ಇರೋದು ಲೋಕಲ್ ವೆರೈಟಿ ಉಂಟು, ಅದರದ್ದು ಹೆಸರು ನನಗೆ ಗೊತ್ತಿಲ್ಲ ಏನು ಅಂತೇಳಿ. ಮತ್ತು ಉಳ್ಳಾಲ ತಳಿ ಉಂಟು. ಉಳ್ಳಾಲ ತಳಿಯದ್ದು ಅಂತ ಹೇಳಿದ್ರೆ ಅದು ಮಳೆ ಬಂದಾಗ ಗೇರು ಬೀಜ ಸ್ವಲ್ಪ ಕಪ್ಪಾಗ್ತದೆ. ಆದರೆ ನಾನು ಈಗ ಮಾಡಿದಂಥ ಆ ತಳಿಯಲ್ಲಿ ಸೈಜು ಬರೀ ಸಣ್ಣದಲ್ಲ, ತುಂಬ ದೊಡ್ಡದು ಅಲ್ಲ, ನಾರ್ಮಲ್ ಸೈಜಲ್ಲಿ ಇದೆ. ಬಿಳಿಯಾಗಿ ಇರ್ತದೆ. ಮಳೆ ಬಂದರೂ ಕೂಡ ಗೇರು ಬೀಜ ಕಪ್ಪಾಗೋದಿಲ್ಲ ಇದರಲ್ಲಿ. ನೀವು ಗೇರು ಬೀಜ ಅದನ್ನು ಬಿದ್ದದನ್ನು ಹೆಕ್ಕುವಂಥದ್ದು ಅಲ್ಲ ಕೊಯ್ಯುವಂಥದ್ದು? ಈಗ ಕೊಯ್ದ್ರೆ ಎಳತು ಮಿಡಿಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರಲ್ಲ, ನೀವು ಯಾವ ರೀತಿ ಯಾವ ವಿಧಾನವನ್ನು ಅನುಸರಿಸ್ತೀರಿ? ಗೇರು ಬೀಜ ಹಣ್ಣಾದ ಇದನ್ನಂದರೆ ನಮ್ಮಲ್ಲಿ ಈ ಹಾವಳಿ ಜಾಸ್ತಿ ಇರುವ ಕಾರಣ ಹಣ್ಣಾಗುವಾಗ ಸಾಧಾರಣ ಬೆಳೆದದನ್ನು ನಾವು ಕೊಯ್ತೇವೆ. ಕೊಯ್ಯಿದ್ರೆ ನಮಗೆ ಫಸಲು ಸಿಗುವ ಇದು ಕಡಿಮೆ ಆಗ್ತದೆ. ಅದಕ್ಕಾಗಿ ಇದು ಮಾಡ್ತಾ ಇರ್ತೇವೆ. ಪ್ರಾಣಿಗಳ ಹಾವಳಿದ್ದ ಕಾರಣ ನೆಲದಲ್ಲಿ ಬಿದ್ದರೆ ಸಿಗುವುದು ಸಾಧ್ಯತೆಗಳು ಕಡಿಮೆ ಇರ್ತದೆ. ನೀವು ಕೊಯ್ಯುವ ಪ್ರಕ್ರಿಯೆಯನ್ನು ಮಾಡ್ತೀರಿ ಅಲ್ಲ? ಈ ಗೇರು ಬೀಜ ಸಂಗ್ರಹಿಸಿದ್ದನ್ನೆಲ್ಲ ನೀವು ಅವತ್ತಿಂದ ಅವತ್ತೇ ಮಾರುಕಟ್ಟೆ ಮಾಡುವಂಥದ್ದು ಯಾವ ರೀತಿ? ಗೇರು ಬೀಜದ್ದು ನಾವು ಸಾಧಾರಣ ಒಂದು 2 ದಿವಸ ಬಿಸಿಲಲ್ಲಿ ಸರಿಯಾಗಿ ಒಣಗಿಸಿ ತೆಗೆದಿಡ್ತೇವೆ. ಸಾಧಾರಣ ಒಂದು ಒಳ್ಳೆ ರೇಟ್ ಬರುವ ಟೈಮ್ ಇರ್ತದೆ. ಆ ಟೈಮಿಗೆ ಅಂದಾಜು ಮಾಡಿ ಕೊಟ್ಟುಕೊಡೋದು.
ತುಂಬ ದಿವಸ ಇಡಲಿಕ್ಕಿಲ್ಲ. ತುಂಬ ಅಂದರೆ ವರ್ಷ ಇಡೀ ಇಟ್ಟರೆ ತೂಕದಲ್ಲಿ ತುಂಬ ನಷ್ಟ ಬರ್ತದೆ. ಒಂದು ಕ್ವಿಂಟಾಲ್ ಗೇರು ಬೀಜ ಸಾಧಾರಣ ಒಂದು 4-5 kg ಡ್ರೈ ಆಗಿ ನಾವು ವೆಯ್ಟ್ ಲಾಸ್ ಬರ್ತದೆ ಅದರಲ್ಲಿ. ನೀವೀಗ ಒಂದು ಮರದಿಂದ ಎಷ್ಟು ಉತ್ಪತ್ತಿಯನ್ನು ಪಡಿತೀರಿ? ನಮ್ಮಲ್ಲಿಗೆ ಸಾಧಾರಣ ಆ್ಯಾವ್ರೇಜ್ ಒಂದು 10-25 ಮರ ಉಂಟು ಸಸಿ ಮರ ಆಗಿ. ನಮಗೆ ಸಾಧಾರಣ ಒಂದು 2-2.5 ಕ್ವಿಂಟಲ್ ಮೇಲೆ ಸಿಗ್ತದೆ ಗೇರು ಬೀಜ. ಈಗ ಸಾಮಾನ್ಯ ಲೋಕಲ್ ತಳಿಗೂ ಈ ಹೈಬ್ರಿಡ್ ತಳಿಗಳಿಗಿರುವ ವ್ಯತ್ಯಾಸ ಏನು ಅಂತ ಕಂಡುಕೊಂಡಿದ್ದೀರಿ ನೀವು ಇಳುವರಿಯಲ್ಲಿ? ಈ ಲೋಕಲ್ ತಳಿಯಲ್ಲಿ ಗೇರು ಬೀಜ ಸ್ವಲ್ಪ ಫ್ಲವರಿಂಗಲ್ಲಿ ಅಂದರೆ ಒಂದು ಗೊಂಚಲಿನಲ್ಲಿ ಬರುವಂಥ ಇದು ಗೇರು ಬೀಜ ಕಡಿಮೆ. ಈ ಹೈಬ್ರಿಡ್ ತಳಿಯಲ್ಲಿ ಒಂದು ಗೊಂಚಲಿನಲ್ಲಿ ಸಾಧಾರಣ 15-20 ಗೇರು ಬೀಜ ಎಲ್ಲ ಬರ್ತದೆ, ಗೊಂಚಲಾಗಿ ಬರ್ತದೆ. ಈಗ ನೀವು ಕೃಷಿಯ ಅಳಿವಿನ ಬಗ್ಗೆ ಯಾವ ರೀತಿ ನಿಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಕೃಷಿಯನ್ನು ಮುಖ್ಯವಾಗಿ ನಾವೆಂತ ಹೇಳಿದರೆ, ಕೃಷಿಯನ್ನು ನಾವೊಂದು ಉದ್ಯೋಗ ಅಂತ ಸ್ವೀಕರಿಸಿಕೊಂಡು ಮಾಡಿದರೆ ಕೃಷಿಯಲ್ಲಿ ನಮಗೆ ಸಾಧಿಸಲಿಕ್ಕೆ ಆಗ್ತದೆ. ನಮಗೆ ಒಂದು ನಿರೀಕ್ಷಿತ ನಾವೇನು ರಿಟರ್ನ್ಸ್ ಅಂತ ಹೇಳ್ತೇವೆ ಅದೊಂದು ಪಡೀಲಿಕ್ಕೆ ಆಗ್ತದೆ. ಅದೆಲ್ಲ ಬರೀ ಕೃಷಿ ಅಂತ ಹೇಳಿ ಒಂದು ಅಂದರೆ ಕೇರ್ಲೆಸ್ ಆಗಿ ಮಾಡಿದರೆ ನಮಗೆ ಎಂಥ ಪ್ರಯೋಜನ ಆಗಲಿಕ್ಕಿಲ್ಲ. ನಾವು ಕೂಡ ಅದರಲ್ಲಿ ಕೃಷಿಯಲ್ಲಿ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಮಾಡಿದರೆ ನಮಗೆ ಖಂಡಿತವಾಗಿ ಪ್ರಯೋಜನ ಉಂಟು. ಅಂದರೆ ಬರೀ ವಾಣಿಜ್ಯ ಬೆಳೆ ಅಲ್ಲ, ಅದರೊಟ್ಟಿಗೆ ನಾವೀಗ ತರಕಾರಿ ಅಂತ ಹೇಳ್ತೇವೆ, ತರಕಾರಿ ಮತ್ತು ಬೇರೆ ಉಪಬೆಳೆ ಇದನ್ನೆಲ್ಲ ಮಾಡಿದರೆ ನಮಗೆ ಎಲ್ಲ ಒಂದು ಲಾಸ್ಟಿಗಾಗೂ ನಮಗೊಂದು ದೊಡ್ಡ ಮೊತ್ತವಾಗಿ ನಮಗೆ ಸಿಗ್ತದೆ. ಅದರಲ್ಲಿ ಒಳ್ಳೆ ಪ್ರಯೋಜನ ಆಗ್ಬೋದು. ಅಂದರೆ ಸರಿಯಾಗಿ ಮಾಡಿದರೆ ಕೃಷಿಯಲ್ಲಿ ನಮಗೆ ಸಾಧಿಸಲಿಕ್ಕೆ ಸಾಧ್ಯ ಉಂಟು. ನನಗೆ ಹೇಗೆ ಅಂತ ಹೇಳಿದರೆ, ನಾನೀಗ ಬರೀ ಅಡಿಕೆ ಇದಲ್ಲ, ಅದರೊಟ್ಟಿಗೆ ಜಾಯಿಕಾಯಿ ಮಾಡಿದ್ದೇನೆ, ಮತ್ತು ಇದು ತೆಂಗಿನ ಬೆಳೆಗೂ ಒಳ್ಳೆಯದು ಮಾಡಿದೆ. ಅದರಲ್ಲಿ ಕಾಳುಮೆಣಸು ಇದು ಮಾಡಿದ್ದೇನೆ, ಮತ್ತು ಬಾಕಿ ತರಕಾರಿ ಹೀಗೆಲ್ಲ ಇದು ಮಾಡುವಾಗ ನಮಗೆ ಕೃಷಿಯಿಂದ ನಮಗೆ ಒಂದು ಸರಿಯಾಗಿ ಸಂಪಾದನೆ ಮಾಡಲಿಕ್ಕೆ ಆಗ್ತದೆ. ಇದು ಕೂಡ ನಮಗೆ ಒಂದು ಉದ್ಯೋಗದ ದಾರಿ ಅಂತೇಳಿ ನಮಗೊಂದು ಸಂತೋಷವಿದೆ ಇದರಲ್ಲಿ. ಈಗ ನಮ್ಮ ಕೇಳುಗರಿಗೆ ಏನಾದರೂ ಮಾಹಿತಿ ಬೇಕು ಅಂತಾದರೆ ನಿಮ್ಮ ಫೋನ್ ನಂಬರನ್ನು ಕೊಡ್ಬೋದಾ? ನಂದು 8547186712. ಇನ್ನೊಮ್ಮೆ ಹೇಳಿ. 8547186712. ತರಕಾರಿ ಕೃಷಿ, ಜಾಯಿಕಾಯಿ ಕೃಷಿ ಹಾಗೂ ಗೇರು ಕೃಷಿಯಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡ್ತಾ ಯಶಸ್ವಿಯಾಗಿ ಕೃಷಿ ಮಾಡ್ತಾ ಇದ್ದೀರಿ ಸರ್. ನೀವು ನಿಮ್ಮ ಅನುಭವಗಳನ್ನು ನಮ್ಮ ಕೆಳುಗರಿಗಾಗಿ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪುತ್ತೂರು ತಾಲೂಕು ಗಾಳಿಮುಖದ ಎಸ್ ಮಹಾಬಲೇಶ್ವರ ಭಟ್ ಅವರ ತರಕಾರಿ, ಜಾಯಿಕಾಯಿ ಹಾಗೂ ಗೇರು ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.